ನಮಸ್ಕಾರ ವೀಕ್ಷಕರೇ, ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಟೈಟಲಲ್ಲಿ ನೋಡಿರ್ತೀರ, ಏನದು ಗುಡ್ ನ್ಯೂಸ್ ಕೊಟ್ಟವರಿಗೊಂದು ಸರ್ಪ್ರೈಸ್ ಅಂತ ಹೇಳಿ. ಏನಾಗಿರಬಹುದು? ವ್ಲಾಗ್ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತದೆ. ನಾನು ಸುಮಾರು ಹಿಂದಿನ ವ್ಲಾಗಲ್ಲಿ ಹಾಕಿದ್ದೆ, ನನ್ನ ಜೀವನದಲ್ಲಿ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿತ್ತು. ನಿನ್ನೆ ದಿನ ಕಣ್ಣೀರು, ಆನಂದ ಬಾಷ್ಪ ಎಲ್ಲ ಹಾಕಿ ಇವತ್ತು ಕಣ್ಣೀರೇ ಇಲ್ಲ, ಸಂತೋಷದಲ್ಲಿದ್ದೇವೆ ಅಂತ ಹೇಳಿ. ಏನದು ಹಾಗಾದರೆ ಗುಡ್ ನ್ಯೂಸ್? ಬನ್ನಿ ತೋರಿಸ್ತೇನೆ. ಗುಡ್ ನ್ಯೂಸ್ ಕೊಡಲಿಕ್ಕೆ ಸದ್ಯಕ್ಕೆ ನಾನಿದ್ದೇನೆ ತಾಯಿ ಮನೆಯಲ್ಲಿ, ಆಯಿತಾ? ನನ್ನ ತಾಯಿ ಮನೆಗೆ ನಾನೇನೇನೋ ಅಂದ್ಕೊಂಡು ಬಂದೆ, ಈ ಥರ ಸರ್ಪ್ರೈಸ್ ಮಾಡುವ, ಆ ಥರ ಸರ್ಪ್ರೈಸ್ ಮಾಡುವ ಅಂತ. ಕೊನೆ ಗಳಿಗೆವರೆಗೂ ಆ ಸರ್ಪ್ರೈಸ್ ಕೊಡೋದು ತುಂಬ ಬದಲಾವಣೆಗಳಾಗ್ತಾ ಹೋಯ್ತು, ಆಯಿತಾ? ಹೇಗೆ ಹೇಳೋದು, ಅಷ್ಟರ ಮಟ್ಟಿಗೆ ಬದಲಾವಣೆಗಳಾಗ್ತಾ ಬಂತು. ಫೈನಲ್ ಈಗ ಗಂಟೆ ಆಗಿದೆ 6:15. ಸಾಧಾರಣ 7 ಗಂಟೆ ಆಗುವಾಗ ನಮಗೆ ಆ ಸರ್ಪ್ರೈಸ್ ಸೆಲೆಬ್ರೇಟ್ ಮಾಡಲಿಕ್ಕೆ ನನ್ನ ಗಂಡ ಬರಬಹುದು, ಕೇಕ್ ಸಮೇತ. ಯಾರಿಗೆ ಸರ್ಪ್ರೈಸ್ ನೋಡಿ. ಸರ್ಪ್ರೈಸ್ ಅಂತ ಹೇಳಿದ ತಕ್ಷಣ ದೊಡ್ಡದಾಗಿ ಏನಿಲ್ಲ, ಆಯಿತಾ? ನಮ್ಮ ಒಟ್ಟಿಗೆ ಆ ಒಂದು ಖುಷಿ ಕ್ಷಣವನ್ನು ನಮ್ಮ ಮನೆ ಮಂದಿಗೆ ಕೂತು ಸೆಲೆಬ್ರೇಟ್ ಮಾಡಲಿಕ್ಕೆ ಕೇಕ್ ತೊಗೊಂಬರ್ತಾ ಇದ್ದೇವೆ ಅಷ್ಟೇ. ಅದರ ಜೊತೆ ಫನ್ನಾಗಿ, ಆಮೇಲೆ ಉಪಯೋಗ ಆಗುವ ಹಾಗೆಯೋ ಏನೋ ಒಂದು ಸಣ್ಣ ಗಿಫ್ಟ್ ಅಂತ ಹೇಳಬಹುದು, ಅಥವಾ ಉಪಕಾರಕ್ಕೆ ಬರುವಂತಹ ವಸ್ತು ಅಂತಲೂ ಹೇಳಬಹುದು. ಅದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಹೇಗಾಗ್ತದೆ ಬನ್ನಿ ನೋಡುವ. ಏನೇನೋ ಮಾತಾಡಿ ತಮ್ಮನನ್ನು ಒಳಗೆ ಕರ್ಕೊಂಡು ಹೋಗಿ ಅಂತೇಳಿ ಅಪ್ಪನಿಗೆ ಆ ಜವಾಬ್ದಾರಿ ವಹಿಸಿದ್ದೆ. ಅವನನ್ನು ಒಳಗೆ ಕರ್ಕೊಂಡು ಹೋದ ತಕ್ಷಣ ರಪ್ಪ ಕಾರಿಗೆ ಓಡಿ ಕೇಕನ್ನು ತಗೊಂಡು ಬಂದಿದ್ದೆ. ನೋಡಿ, ಅಲ್ಲಿ ಗಂಡನ ಕೈಯಲ್ಲಿ ಕೊಟ್ಟು ಅಲ್ಲಿ ಸ್ಟೂಲಲ್ಲಿ ಇಡಿ, ಕರಿವ, ಅದನ್ನು ಓಪನ್ ಎಲ್ಲ ಮಾಡಬೇಡಿ ನೀವು, ಅವನೇ ಓಪನ್ ಮಾಡಲಿ ಅಂತೆಲ್ಲ ಹೇಳಿ ಏನೇನೋ ಒಂದು ತಲೆಯಲ್ಲಿ ಆಯಾಯ ಸಮಯಕ್ಕೆ ಬಂದ ಐಡಿಯಾವನ್ನೆಲ್ಲ ಹಾಕಿ ತಂದಿಟ್ಟಾಯಿತು. ಅದರಡಿಯಲ್ಲಿ ಈ ಮಗ ಬಂದು ಇದೆಂತಕ್ಕೆ ಕೇಕು ಅಂತ ಬೊಪ್ಪೆ ಇವನ್ನ ಬಾಯಿ ಮುಚ್ಚಿಸೋದು ಒಂದು ನಮಗೆ ಕಷ್ಟದ ಕೆಲಸ ಆಗಿತ್ತು. ಒಂದು ಖುಷಿಯಲ್ಲಿ ಕಾದೆ ಅವನ ಒಂದು ರಿಯಾಕ್ಷನ್ ಹೇಗೆ ಬಂತು ಅಂತ ಇಲ್ಲಿ ನೋಡಿ. ಎಷ್ಟು ಕಷ್ಟಪಟ್ಟದೆ ಅಂತಿದ್ದ ಆಗಂತ. ಅಲ್ಲ, ಇದು ಉಪ್ಪಿನ ಅಂಗಡಿಲಿ ಯಾವಾಗಿಂದ ಕಷ್ಟಪಟ್ಟಿದೆ. ಆಗ ಊಟ ಮಾಡಿಕ್ಕರೆ ನಿನ್ನ ಹತ್ರ ಲೊಟ್ಟೆ ಇಲ್ಲ, ಎಷ್ಟು ಕಷ್ಟಪಟ್ಟಿದೆ ಗೊತ್ತಿದ್ದ. 3:30ವರೆಗೆ ಕೇಕಿನ 3:30ವರೆಗೆ ಹೇಳಿದಲ್ಲ. ಗೇಟು ಅಲ್ಲಿಂದು ಎಂತೆಂಥದೋ ನೀರು ಬಿಡ್ಲಬಹುದು, ಅದು ಎಂಥದೋ ಅಲ್ಲ, ಅದು ಕೇಕಿನ ಹೇಳಿತ್ತು. ಹೆಂಗೆ ಈಗ ಹೇಳು, ನಿನ್ನ ಗುಡ್ ನ್ಯೂಸ್ ಎಂತರ ಹೇಳಿ. ಅದಕ್ಕೆ ನಾವು ಕೇಕ್ ತಂದದ್ದು. ಎಂತ ಮಗ? ಕೇಕ್ ತಂದವ್ರು ಯಾರು? ಅಯ್ಯೋ, ನಮಸ್ತೆ. ಒಬ್ಬ ಫಸ್ಟ್ ಟೈಮ್ ನನ್ನ ಗಂಡ ಒಂದು ಸರ್ಪ್ರೈಸ್ ಮಾಡಲಿ, ಎಷ್ಟು ಖುಷಿಯಲ್ಲಿ ಜಾಯ್ನ್ ಆಯ್ತು ಅಂತಿದ್ದ. ಅದೇ ನನಗೆ ಭಾರಿ ಖುಷಿ ಆಯ್ತು. ತೆಗೆವ ಮಾವ ತೆಗಿತ್ತ. ಅಪ್ಪನ ಹತ್ರ ಹೇಳಿದ್ದ, ಅದಕ್ಕೆ ಒಳ ಕರ್ಕೊಂಡು ಹೋಗು ಹೇಳಿ. ಆಮೇಲೆ ಅಪ್ಪನ ಹತ್ರ ಹೇಳಿದ್ದು, ಸುಮ್ಮನೆ ಅವನ ಹತ್ರ ಎಂತಾರು ಕೇಳಿಕೊಂಡು ಸೀಕ್ರೆಟ್ ಮಾತಾಡೋಂಗೆ ಕರ್ಕೊಂಡು ಹೋಗಿ ಇರು. ಕೇಕ್ ಕಟ್ ಮಾಡುವ ಲೊಕೇಶನ್ ಶಿಫ್ಟ್ ಹೆಲ್ಪ್ ಮಾಡಲಿಕ್ಕೆ ಎಷ್ಟು ಸಣ್ಣ ಪುಟ್ಟ ಹ್ಯಾಂಡ್ಗಳು ನೋಡಿ. ಹ್ಯಾಪಿ ಬರ್ಡೇ ಎಲ್ಲ ಮಗ, ತಮ್ಮಂಗೆ, ಅಣ್ಣ, ಮಾವಂಗೆ. ಸೂಪರ್ ಎಲ್ಲ ಕೊಡು, ಎಲ್ಲ
ಎಲ್ಲ ಕೊಡು. ಕೊಟ್ಟೋನಾ ಕಂಗ್ರಾಟ್ಸ್. ಪ್ಲೇಟ್ ತಗೊಂಡ್ಬಾ ಹೋಗು ಪ್ಲೇಟ್ ಕೊಟ್ಟ ಅಂತ ಅಲ್ಲಿ ಕೂರು ಪ್ಲೇಟ್ ತಗೊಂಡ್ಬಾ ಮಗ ಕೈಗೆ ನೋಡೋದ ಕೈಗೆಲ್ಲ ಅದೊಂದು ಪ್ಲೇಟಿಂಗ್ ಹಾಕು ಕಟ್ ಮಾಡು ಅದರಲ್ಲೇ ಮಾಡುದು ಅಲ್ಲ ಇಲ್ಲಿ ಬಾವ ತಕೊಂಡು ಸೊ ಸರ್ಪ್ರೈಸ್ ಆಗಿ ಅವನಿಗೆ ಕೇಕ್ ತಂದದ್ದೆಲ್ಲ ನೋಡಿದ್ರಲ್ಲ, ನಾನು ಆ ಕೇಕನ್ನು ತರಲಿಕ್ಕೆಲ್ಲ ತುಂಬ ಸ್ಟ್ರಗಲ್ ಪಟ್ಟಿದ್ದೇನೆ ಆಯ್ತಾ. ಇವತ್ತು ಅವನಿಗೆ ಒಂದು ಚೂರು ಡೌಟೇ ಬರಲಿಲ್ಲ. ಅದು ಎಂತ ರೋಸ್ಟೆಡ್ ಆಲ್ಮಂಡ್, ರೋಸ್ಟೆಡ್ ಆಲ್ಮಂಡ್ ಚಾಕ್ಲೇಟ್ ಫ್ಲೇವರ್ ರೋಸ್ಟೆಡ್ ಆಲ್ಮಂಡ್ ಅದರಲ್ಲಿ. ಹಾಗೆ ಅವಳು ಬೆಲ್ಜಿಯಂ ಇಂದ ತರಿಸಿದ್ದು, ಬೆಲ್ಜಿಯಂ ಚಾಕ್ಲೇಟ್ ಎಲ್ಲ ಹಾಕಿ ಕಷ್ಟಪಟ್ಟದ್ದು. ಹೌದು, ಹಾಗೆಲ್ಲ ಕತೆ. ಈಗ ಯಾಕೆ ಆ ಸರ್ಪ್ರೈಸ್ ಆಗಿ ಕೇಕ್ ತಂದದ್ದು ಅಂತ ಗೊತ್ತಾಯ್ತಲ್ಲ. ನನ್ನ ತಮ್ಮನಿಗೆ ಉದ್ಯೋಗ ಸಿಕ್ಕಿದೆ. ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳೋ ಹಾಗೆ. ಆದರೆ ಹಿಂದಿರುವ ಒಂದು ಸ್ಟ್ರಗಲ್, ನೀವೆಲ್ಲ ನಮ್ಮ ವ್ಲಾಗ್ ನೋಡ್ತಾ ಇರ್ತೀರಾ, ನಮ್ಮ ಫನ್ ಮೂಮೆಂಟ್ ಅನ್ನು ಮಾತ್ರ ನೋಡ್ತಾ ಇರ್ತೀರಾ. ನಮ್ಮ ಜೀವನದಲ್ಲಿ ಆ ಎದುರು ನಾವು ನಗ್ತಾ ಇದ್ದು ಒಳಗೊಳಗೆ ಎಷ್ಟು ವೇದನೆ ಅನುಭವಿಸಿದ್ದೇವೆ 6 ತಿಂಗಳು ಅಂತ ಹೇಳಿ ನಿಮ್ಮ ಮುಂದೆ. ಈಗ ಹೀಗಿದ್ದಾನೆ, ಜಾಬ್ ಸಿಕ್ಕುವ ಮೊದಲು ನಾವೆಲ್ಲ ಯಾವ ಥರ ಇದ್ದೆವು ಅದನ್ನ ನಿಮ್ಮ ಮುಂದೆ ಹೇಳುವ ಅಂತ ಕೂತಿದ್ದೇವೆ. ಇದರಿಂದಾಗಿ ನನ್ನ ಕಣ್ಣೆಲ್ಲ ಕಪ್ಪಾಗಿರ್ಬೋದು. ಇದರಿಂದಾಗಿ ಇನ್ನೂ ಸಹ ಉದ್ಯೋಗ ಸಿಗದೆ ಇರುವವರು ಇನ್ನೂ ಸಹ ಗಟ್ಟಿಯಾಗಿ ಯಾವ ತರ ಇರಬಹುದು ಅಂತ ಹೇಳಿ ನಿಮಗೆ ಮೋಟಿವೇಶನ್ ಸಹ ಸಿಗಬಹುದು ಆಯ್ತಾ. ಸೊ ಹೇಳುವ ಅಂತ ಕೂತಿದ್ದೇವೆ. ಅದಕ್ಕಿಂತ ಮುಂಚೆ ಏನೋ ತೊಟ್ಟೆಗೆ ತಂದಿದ್ದೇನೆ ಅಂತ ಅವನಿಗೆ ಗೊತ್ತಾಗಿದೆ. ಏನು ಅಂತ ಗೆಸ್ ಹೇಳು. ಬಟ್ಟೆ ನೀನು ಶರ್ಟ್ ಎಲ್ಲ ಹೊಲಿಲಿಕ್ಕೆ ಕಲಿಲಿಲ್ಲ, ನೀನು ತಂದಿರ್ಬೋದು ರೆಡಿಮೇಡ್ ಬಟ್ಟೆ ಆಯ್ತಾ. ನನ್ನ ಗೆಸ್ ಮತ್ತೆ ಗೊತ್ತು. ಒಂಚೂರು ಫನ್ ಆಗಿರ್ಲಿ, ಅವನಿಗೆ ಹೆಲ್ಪ್ಫುಲ್ ಆಗಿರ್ಲಿ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಅವನಿಗೇನೋ ತಂದಿದ್ದೇನೆ. ಆಮೇಲೆ ಈ ವ್ಲಾಗ್ ಶೂಟ್ ಮಾಡುವ ಮುಂಚೆ ಇನ್ನೊಂದು ವ್ಲಾಗ್ ಶೂಟ್ ಮಾಡಿ ಇಟ್ಟಿದ್ದೇನೆ. ಅದನ್ನ ನೆಕ್ಸ್ಟ್ ನಾಳೆ ಇನ್ನೊಂದು ದಿವಸ ಹಾಕ್ತೇನೆ, ನೆಕ್ಸ್ಟ್ ದಿವಸ ಹಾಕ್ತೇನೆ. ಆ ವ್ಲಾಗಲ್ಲಿ ಅವನಿಗೆ ಇದೊಂದು ಕಡ ಕೊಡಿಸಿದ್ದೇವೆ ಆಯ್ತಾ. ಸೊ ಇದೊಂದು ಗಿಫ್ಟ್. ಆಮೇಲೆ ಇದು ಆ ವ್ಲಾಗ್ ನೆಕ್ಸ್ಟ್ ಬರ್ತದೆ, ನೀವು ಹುಡುಕಿದ್ರು ಮುಂದೆಲ್ಲ ಸಿಗುದಿಲ್ಲ. ಸೊ ಈಗ ಇದೊಂದು ಫನ್ ಆಗಿರ್ಲಿ, ಖುಷಿಯಾಗಿರ್ಲಿ, ಅವನಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಪಕ್ಕ ಓಪನ್ ಮಾಡಿ. ಒಂದು ಸ್ವಲ್ಪ ಒಂದು ಪೇಜ್ ಎಲ್ಲ ವ್ಯವಸ್ಥೆ ಆಗಿದೆ. ಸೊ ಪೇಜ್ ಅಲ್ಲಿ ಇರ್ಬೇಕಿದ್ರೆ ಬೇಕಲ್ಲ ಏನಾದ್ರೂ. ಮನೆಯಲ್ಲೇ ಇದ್ದದಂತಂದದೇ ನೋಡಿದ್ರೆ ಗೊತ್ತಾಗುದಿಲ್ಲ. ಹೊಸ್ತು ಇನ್ನೂ ಸಹ ಓಪನ್ ಮಾಡಿದ ಮನೆಯಲ್ಲಿ ಸ್ಟಾಕ್ ಮಾಡಿ ಆಯ್ತು, ಯೂಸೇ ಮಾಡ್ಲಿಲ್ಲ ಅಂತ ಇಟ್ಕೊ ಅಷ್ಟೇ. ಇದು ಒಂದು ಸೋಪ್ ಕರಡಿಗೆ ಇದು ಭಯಂಕರ. ಇದು ಎಂತ ಅಂದ್ರೆ ಆಯ್ತಾ. ಇನ್ನೊಂದು ಅವನ ಬಟ್ಟೆ ಆರಿಸಿದ್ದಂತ ಹಾರಿ ಹೋಗದಾಗೆ ಕ್ಲಿಪ್. ಆಮೇಲೆ ಬಾತ್ ಟವಲ್, ಒಂದು ದೊಡ್ಡ ಬಾತ್ ಟವಲ್. ನೋಡಿ ಇಂತ ಗಿಫ್ಟ್ ಯಾರಾದ್ರೂ ಕೊಟ್ಟಿರ್ಬೋದು ಯಾರಿಗಾದ್ರೂ ಜನ್ಮದಲ್ಲಿ. ಉಪಕಾರ ಆಯ್ತು. ಸೊ ಆ ತರ ಒಂದು ಹೆಲ್ಪ್ಫುಲ್ ಆಗಿರ್ಲಿ ಅಂತ ಹೇಳಿ ಯೋಚನೆ ಮಾಡಿ ಕೊಟ್ಟದಿಲ್ಲ. ಶರ್ಟ್ ಎಲ್ಲ ಕಾಮನ್ ಅಲ್ಲ, ಇಂಥದ್ದೆಲ್ಲ ಯಾರು ಯೋಚನೆ ಮಾಡೋದಿಲ್ಲ, ಹಾಗಾಗಿ ಕೊಟ್ಟೆ. ಇಷ್ಟ ಆಯ್ತಾ? ಸೀರಿಯಸ್ಲಿ ಇಷ್ಟ ಆಯ್ತಲ್ಲ? ಸುಮ್ಮನೆ ಒಂದು ಗಟ್ಲ ಯೂಸ್ ಆಗುವಂಥದ್ದು ಕೊಟ್ಟೆ ಅಂತ. ಸೊ ಈಗ ಹೇಳು, ನೀವು ಕಾಲೇಜ್ ಹೋಗ್ತಿರ್ಬೇಕಿದ್ರೆ ಫೈನಲ್ ಇಯರಲ್ಲಿ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬರ್ತದೆ. ನಮಗೆ ಇದೆಂತ ಪವರ್ ಹೆಚ್ಚಾಯಿತು ಸಡನ್ ಲೈಟ್ ಇದು, ನಾವು ಒಳ್ಳೆ ಬ್ಲೀಚ್ ಆದೆವು. ಓಕೆ ಫೈನ್, ಕಮ್ ಟು ದ ಮ್ಯಾಟರ್. ಕಾಲೇಜಲ್ಲಿ ಇರಬೇಕಾದ್ರೆ ಫೈನಲ್ ಇಯರ್ ಇರಬೇಕಾದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬರ್ತದೆ. ನಮಗೆ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಆಯ್ತಾ ಅಂತ ಕೇಳಿದರೆ, ಕ್ಯಾಂಪಸ್ ಸೆಲೆಕ್ಷನಲ್ಲೇ ನಮಗೆ ಎಂತ ಕೂಡ ಉದ್ಯೋಗ ಅಂತ ಸಿಗಲಿಲ್ಲ. ಬಟ್ ಒಂದು ಇಂಟರ್ನ್ಶಿಪ್ ಸಿಕ್ಕಿತ್ತು. ಅದು ಹೇಗೆ ಸಿಕ್ಕಿದ್ದು? ಅದು ಆ್ಯಕ್ಚುಲಿ ಇಂಟರ್ನ್ಶಿಪ್ ಸಿಕ್ಕಿದೆ ಹೇಗಂದರೆ, ನನ್ನ ಫ್ರೆಂಡ್ಸಿಗೆ ಕೆಲವರು ನಾವು ಒಂದು ಅದಕ್ಕಿಂತ ಮುಂಚೆ ಯಾವ 4-5 ತಿಂಗಳ ಮುಂಚೆ ಅಥವಾ ಪ್ರೀವಿಯಸ್ ಇಯರ್ ಕಾಣಬೇಕು, ಪ್ರೀವಿಯಸ್ ಎಮ್ಮಲ್ಲಿ ಇರುವಾಗ ಯಾವುದೊಂದು ಕಾಂಪಿಟೇಷನಿಗೆ ಹೋಗಿದ್ದೆವು. IEEE ಅಂತ ನಾವು ಇದ್ದೆವು, ಅದರಲ್ಲಿ ಕಂಡಕ್ಟ್ ಮಾಡಿದ್ರು. ಹಂಗದೆ ಹೆಸರು ಮರ್ತೋಗಿದೆ ಅಂತ. ಅದರಲ್ಲಿ ಗೆದ್ದವರಿಗೆ ಇಂಟರ್ನ್ಶಿಪ್ ಆಪರ್ಚುನಿಟಿ ಸಿಗ್ತದೆ ಅಂತ ಇತ್ತು.
ಸೊ ನಾನಲ್ಲಿ ಲಾಸ್ಟ್ ಅದು ಗೇಮ್ಸ್ ಎಲ್ಲ ಮಾಡಿದ್ದೆ, ಸುಮ್ಮನೆ ಫನ್ ಗೇಮ್ಸ್ ಎಲ್ಲ, ಅದ್ರಲ್ಲಿ ನನಗೆ ಸಿಕ್ಕಿರಲಿಲ್ಲ. ನನ್ನ ಕೆಲವು ಫ್ರೆಂಡ್ಸಿಗೆಲ್ಲ ಸಿಕ್ಕಿತ್ತು ಅದರಲ್ಲಿ ಆಪರ್ಚುನಿಟಿ. ಸೊ ಅದರಲ್ಲಿ ಗೆದ್ದವರಿಗೆ ಒಂದು ಇಂಟರ್ನ್ಶಿಪ್ ಆಪರ್ಚುನಿಟಿ ಅಂತ ಇದ್ದದ್ದು. ಅದು ಎಲ್ಲಿ ಅಂತ ಆವಾಗಲೇ ಡಿಸೈಡ್ ಆಗಲಿಲ್ಲ. ಸೊ ಒಂದು ಇಂಟರ್ನ್ಶಿಪ್ ಆಪರ್ಚುನಿಟಿ ಉಂಟು ಅಂತ ಮಾಡಿದರು. ಸೊ ಅವರು ಅದರಲ್ಲಿ ಸೆಲೆಕ್ಟ್ ಆದ ಫ್ರೆಂಡ್ಸಿಗೆಲ್ಲ ಕೆಲವರಿಗೆ ಪ್ಲೇಸ್ ಆಯಿತು. ಸೊ ಅದಾದಮೇಲೆ ಆ ಇಂಟರ್ನ್ಶಿಪ್ ಆಪರ್ಚುನಿಟಿ ನನ್ನ ಬೇರೆ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವರನ್ನು ಕಳಿಸ್ಬೋದಾ ಅಂತ ನನ್ನ ಆ ಫ್ರೆಂಡ್ಸ್ ಕೇಳಿದ್ರಲ್ಲಿ. ಸೊ ನಾನು ಹೋದೆ, ನನಗೆ ಇಂಟರ್ನ್ಶಿಪ್ ಆಪರ್ಚುನಿಟಿ ಸಿಗ್ಬೋದಾ ಅಂತ. ಅಲ್ಲಿ ಸಣ್ಣದಾಗಿ ಒಂದು ಇಂಟರ್ವ್ಯೂ ಮಾಡಿ ನಮಗೆ ಎಂತೆಲ್ಲ ನಾಲೆಜ್ ಉಂಟು ಅಂತ ತಿಳ್ಕೊಂಡು, ಓಕೆ ಇಂಟರ್ನ್ಶಿಪ್ ಆಪರ್ಚುನಿಟಿಗೆ ಬನ್ನಿ ಅಂತ ಹೇಳಿದರು. ಸೊ ಆಲ್ ಇಟ್ ಸ್ಟಾರ್ಟೆಡ್ ಲೈಕ್ ಮೇ ಅಲ್ಲಿ ಸ್ಟಾರ್ಟ್ ಆದದ್ದು. ಮೇ ಅಲ್ಲಿ ಎಲ್ಲ ಹೌದು, ಮೇ ಅಲ್ಲಿ ನಾನು ಇಂಟರ್ನ್ಶಿಪ್ಪಿಗೆ ಅಲ್ಲಿಗೆ ಹೋಗ್ತೇನೆ, ಅಲ್ಲಿಂದ ಕಂಟಿನ್ಯೂ ಮಾಡ್ತೇನೆ ಅಂತ ಯೋಚನೆ ಮಾಡಿದ್ದು. ನಿಟ್ಟೆಯಲ್ಲಿ ಇಂಟರ್ನ್ಶಿಪ್ ಇದ್ದದ್ದು ಅದು. ಸೊ ಅಲ್ಲಿ ಎಂತ ಇದ್ದದ್ದು ಅಂದರೆ, ಆ್ಯಕ್ಚುಲಿ ಇಂಟರ್ನ್ಶಿಪ್ ಅಂದರೆ ಅದು ನಿಟ್ಟೆ ಕಾಲೇಜಲ್ಲಿ, ಕಾಲೇಜಿನ ಕೆಲವು ಫೌಂಡರ್ಸ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಕೆಲವು ಕಾಲೇಜ್ನ ಅಂಡರ್ ಅಲ್ಲಿ ಒಂದು ಅವರದ್ದೇ ಒಂದು ತವರ ಮನೆ ಅಂತ ಹೇಳಿ ಇರುವ ಹಾಗೆ ಒಂದು ಕೆಲವೊಂದು ಕಾಲೇಜಲ್ಲಿ ಕೆಲವೊಂದು ಸಣ್ಣ ಕಂಪನಿಗಳು ಟೆಂಟ್ ಹಾಕೊಂಡಿರ್ತವೆ, R&D ವರ್ಕ್ಸ್ ಮಾಡ್ತಿದ್ದಾರೆ, ರಿಸರ್ಚ್ ಅಂಡ್ ಇಂಟರ್ನ್ಶಿಪ್ ಎಲ್ಲ ಕೊಡ್ತಾ ಇರ್ತದೆ. ಅಂತದೇ ಒಂದು ಕಂಪನಿ ನಿಟ್ಟೆ ಕಾಲೇಜಲ್ಲಿ ಇದ್ದದ್ದು, So, ಯಾವ ಅಲ್ಲಿ ಕಂಪನಿ okay ಅಂತ ಬರ್ಬೋದು. ಹೇಳುದಿಲ್ಲ, ಇತ್ತು, ಬರ್ಬೋದು ಅಂತ ಹೇಳಿದ್ರು. ಅಲ್ಲಿ ಅದೇ ಹೆಚ್ಚಾಗಿ IoT ವರ್ಕ್ಸ್ ಎಲ್ಲ ಇದ್ದದಲ್ಲ, ಅದು R&D ವರ್ಕ್ಸ್ ಇದ್ದದಲ್ಲ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವರ್ಕ್ಸ್. ಸೊ ಅಲ್ಲಿಗೆ ನಾನು ಹೋಗ್ಲಿಕ್ಕೆ ಅದೇ ನಾವು ಹೇಳಿದ್ದೇವೆ ಅಂತ ವ್ಲಾಗಲ್ಲಿ, ಒಂದು ಇಂಟರ್ನ್ಶಿಪ್ ಉಂಟು ಸದ್ಯಕ್ಕೆ ಅಂತ. ಹೌದು. ಸೊ ಅಲ್ಲಿ ಹೋಗುವಂತ ಒಂದು 2-3 ದಿನ ಹೋದೆ ನಾನು ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಅಂತ, ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನಂಗೆ ಅಲ್ಲಿ ಹೋಗುವಾಗ ಎಂತ ಅನಿಸಿತು ಅಂದ್ರೆ, ಇಲ್ಲಿ ನೆಕ್ಸ್ಟ್ ಗ್ರೋತ್ ಎಂತ, ಮುಂದೆ ಎಂತ ಮಾಡ್ಬೋದು, ನಾನು ಹೇಗೆ ಪಿಕಪ್ ಮಾಡುದು ಅಂತ ಆಯ್ತು. ಯಾಕಂದ್ರೆ ಈಗ ಅಲ್ಲಿ ನನಗೆ ಇಂಟರ್ನ್ಶಿಪ್ ಮಾಡ್ಲಿಕ್ಕೆ ಒಂದು ಸುಮಾರು ಮಕ್ಕಳು ಬಂದಿರ್ತಾರೆ. ಪ್ರಾಜೆಕ್ಟ್ಸ್ R&D ವರ್ಕ್ಸ್ ಅಂದ್ರೆ ಪ್ರಾಜೆಕ್ಟ್ ಸುಮಾರು ಇರ್ತದೆ, ಮಕ್ಕಳು ಸಹ ಒಂದು 100-200 ಮಕ್ಕಳೆಲ್ಲ ಅಲ್ಲಿಂದ ಇಲ್ಲಿಂದ ಬರ್ತಾರೆ. ಎಲ್ಲರಿಗೂ ಇಂಟರ್ನ್ಶಿಪ್ ಅವ್ರು ಕೊಟ್ಟುಕೊಂಡು, ಈಗ ನೆಕ್ಸ್ಟ್ ನಾನು ಇಲ್ಲಿ ಹೇಗೆ ಗ್ರೋ ಆಗ್ಬೋದು, ಎಂತ ಜಾಬ್ ಆಪರ್ಚುನಿಟಿ ಉಂಟು ಅಂತ ಯೋಚನೆ ಮಾಡಿದೆ. ಸೊ ಎಂತ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಲ್ಲಿ ಅಂತ ನಂಗೆ ಮನಸ್ಸಿಗೆ ಬಂತು. ಸೊ ನಾವು ಆ ಟೈಮಲ್ಲಿ ಜಾಬಿಗೆ ಸರ್ಚ್ ಮಾಡ್ತಿದ್ದೆವು, ಬೇರೆ ಯಾವ್ದಾದ್ರು ಸಿಗ್ಬೋದಾ ಅಂತ. ಸೊ ಆಗ ಒಂದು ನಮ್ಮದು ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ನಾನು ಆಕ್ಚುಲಿ ಇಂಜಿನಿಯರಿಂಗ್ ಮಾಡಿದ್ದೆ, ಎಲೆಕ್ಟ್ರಾನಿಕ್ ಅಂಡ್ ನಮಗೆ ಕಮ್ಯುನಿಕೇಶನ್. IT ಸಹ ಬೇಕು ಅಂತ ಇತ್ತು. ಹೇಗೆ ಆಗ್ತದೆ? ಹೇಳ್ತೇನೆ. ಓಕೆ ಫೈನ್, ಬೇಗ ಹೇಳಿ. ನಂಗೆ ಅದೇ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ EC ಅಲ್ಲಿ ಮುಂದುವರಿಬೇಕು ಅಂತ ನಾನು ಇಷ್ಟಪಡ್ಲಿಲ್ಲ. ನಂಗೆ ಬೇಡ, ಅದು ನಾನು ITA ಮಾಡ್ತೇನೆ ಅಂತ ಇತ್ತು. ಸೊ ನಾನು ಕ್ಯಾಂಪಸ್ ಅಲ್ಲಿ ಆದಷ್ಟು ECಗೆ ಟ್ರೈ ಮಾಡಲಿಲ್ಲ, ITಗೆ ಟ್ರೈ ಮಾಡ್ಕೊಂಡಿದ್ದೆ, ಸಾಫ್ಟ್ವೇರ್ಗೆ. ಬಟ್ ನಾನು ಒಂದು 2-3 ಕಂಪನಿಯಲ್ಲಿ ನಾನು EC ಅಂತ ಸಾಫ್ಟ್ವೇರ್ ನಾನು ರಿಜೆಕ್ಟ್ ಮಾಡಿದ್ರು ಕಂಪನಿಯವರು. EC ಸ್ಟೂಡೆಂಟ್ ಅಲ್ಲ, ಆಗ್ಲಿಕ್ಕಿಲ್ಲ ಅಂತ. ಸೊ ಸಾಫ್ಟ್ವೇರ್ ಅಲ್ಲಿ ನನಗೆ ಕ್ಯಾಂಪಸ್ ಅಲ್ಲಿ ಅಂತೂ ಸಿಗ್ಲಿಲ್ಲ. ಸೊ ನೆಕ್ಸ್ಟ್ ಆಫ್ ದ ಕ್ಯಾಂಪಸ್ ಟ್ರೈ ಮಾಡ್ಬೇಕಷ್ಟೇ, ಆಫ್ ಕ್ಯಾಂಪಸ್ ಅಲ್ಲಿ. ಸೊ ಆಫ್ ಕ್ಯಾಂಪಸ್ ಅಲ್ಲಿ ಟ್ರೈ ಮಾಡ್ಬೇಕು ಅಂದ್ರೆ ನನಗಿಂತ ಸಾಫ್ಟ್ವೇರ್ ನಾಲೆಜ್ ಮಿನಿಮಲ್, ನಾವು ಹೊರಗಡೆ ಸರ್ಚ್ ಮಾಡ್ತೇನೆ. ಸೊ ಅದಕ್ಕೋಸ್ಕರ ಆಫ್ಕೋರ್ಸ್ ಯಾರು ಕೋರ್ಸ್ ಮಾಡ್ತಾರೆ. ಸೊ ನಾನು ಏಪ್ರಿಲ್ ಅಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ದು. ಅದೇ ಟೈಮಲ್ಲಿ ಇಲ್ಲಿಗೆ ನೆಟ್ಟಗೆ ಹೋಗ್ತಿದ್ದೆ, ನಾನೊಂದು ಕೋರ್ಸ್ ನೋಡಿದೆ, ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕೋರ್ಸ್ ಮಾಡಿದೆ. ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ AWS ಮತ್ತೆ DevOps ಅಂತ IT ರಿಲೇಟೆಡ್ ಕೋರ್ಸ್. ಅದು ಹೇಗೆ ಸಿಕ್ಕಿದ್ದು ಅಂತ ಹೇಳಿದ್ರೆ, ಈಗ ಇವನು ಹುಡುಕ್ತಿರ್ಬೇಕಾದ್ರೆ ನಾನು ಕೂಡ ಅಲ್ಲಿ ಇಲ್ಲಿ ಸಿಕ್ಕಿದ ಅಂತ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಾಬ್ ಆಫರ್ಸ್ ಇರ್ತದಲ್ಲ, ಅಂತದೆಲ್ಲ ನೋಡುವಾಗ ನಾನು ಒಂದು ಮೈಕ್ರೋ ಡಿಗ್ರಿ ಕಂಡದ್ರಲ್ಲಿ ಹಾಕಿದ್ದು. ಆಗ ಅವರದ್ದು ನಂಗೆ ಕಾಲ್ ಬ್ಯಾಕ್ ಬಂತು, ಮೈಕ್ರೋ ಡಿಗ್ರಿ ಈ ತರ ಕೋರ್ಸ್ ಅಂತ ಹೇಳಿ. ಕೋರ್ಸ್ ಅಂತ. ಸೊ ನಾನು ಹೇಗೂ IT ಕೋರ್ಸ್ಗೆ ಹೋಗ್ತಿದ್ದೆ. ಸೊ ಇದೊಂದು ಒಳ್ಳೆ ಅಪರ್ಚುನಿಟಿ, ನಾನು ಟ್ರೈ ಮಾಡ್ಬೋದಲ್ಲ, ಇದನ್ನೇ ಮಾಡ್ತೇನೆ, ಅದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿ. ಸೊ ನಾನು ಈ ಕೋರ್ಸ್ ಕಂಟಿನ್ಯೂ ಮಾಡ್ತೇನೆ ಅಂತ ಫೈನಲ್ ಮಾಡಿ ಆಯ್ತು. ಅದು AWS and DevOps ಕ್ಲೌಡ್ ಕಂಪ್ಯೂಟಿಂಗ್ ಇದು ಕೋರ್ಸ್ ಅದು. ಸೊ ಕೋರ್ಸ್ ಸ್ಟಾರ್ಟ್ ಆದದ್ದು ಏಪ್ರಿಲ್ ಅಲ್ಲಿ. ಸೊ ನಾನು ಅದು ಇನ್ನು ಕೋರ್ಸ್ ಮಾಡ್ತೇನಲ್ಲ, ಹೇಗೂ ನಿಟ್ಟೆಗೆ ಹೋಗಿಕೊಂಡು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ಐ ಡಿಸ್ಕಂಟಿನ್ಯೂ ಆಗ್ತಿ IT ಕೋರ್ಸ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಜಾಬ್ ಮಾಡ್ತೇನೆ ಅಂತ ಸ್ಟಿಕ್ ಆಗ್ತೇನೆ ಅಂತ ನಿಟ್ಟೆದು ಬಿಟ್ಟೆ. ಫರ್ಮ್ ಆಗಿ ಕೂತೇವೆ ಇದಕ್ಕೆ. ಫಾರ್ಮ್ ಆಗಿ ಇನ್ನು ಇದೇ ಕೋರ್ಸ್ ಮಾಡುವಂತ ಅವರು 4-5 ತಿಂಗಳಾಗ್ತದೆ ಪ್ಲಾನ್ ಕೊಟ್ಟಿದ್ರು. 4-5 ತಿಂಗಳಲ್ಲಿ ಕೋರ್ಸ್ ಆಮೇಲೆ ಅವರದ್ದೇ ಪ್ಲೇಸ್ಮೆಂಟ್ಸ್ ಉಂಟು ಅಂತ ಹೇಳ್ತೇನೆ, ಬರ್ತೇನೆ. ನೀನು ನನ್ನ ಫ್ಲೋ ತಪ್ಪಿಸ್ತಿ. ಅವರದ್ದೇ ಕೋರ್ಸ್ ಪ್ರಾಜೆಕ್ಟ್ಸ್ ಇತ್ತು, ಮತ್ತೆ ಎಕ್ಸಾಮ್ಸ್ ಎಲ್ಲ ಆಗಿ ಸರ್ಟಿಫಿಕೇಶನ್, ಅದಾದ್ಮೇಲೆ ಅವ್ರದ್ದೇ ಪ್ಲೇಸ್ಮೆಂಟ್ ವರ್ಕ್ಸ್ ಉಂಟು ಅಂತ ಇತ್ತು. ಸೊ ಆಯ್ತು ಅಂತ ಕೋರ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಯ್ತು. ಆಲ್ಮೋಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಆಗುವಾಗ ನನ್ನದು 2 AWS ಮತ್ತೆ DevOps ಇತ್ತಲ್ಲ, ಎರಡದ್ದು ಎಕ್ಸಾಮ್ಸ್ ಆಯ್ತು, ಸರ್ಟಿಫಿಕೇಶನ್ಸ್ ಆಯ್ತು. ಸೊ ಸರ್ಟಿಫಿಕೇಶನ್ ಆದ ಮತ್ತೆ ಅವರ ಪ್ಲೇಸ್ಮೆಂಟ್ಗೆ ಅಪ್ಲೈ ಮಾಡ್ಲಿಕ್ಕೆ. ಅವರ ಪ್ಲೇಸ್ಮೆಂಟ್ ಹೇಗೆ ವರ್ಕ್ ಆಗುದು ಅಂದ್ರೆ, ಫಸ್ಟ್ ಅಲ್ಲಿ ಮೈಕ್ರೋ ಡಿಗ್ರಿ ಅವರ ಪ್ಲೇಸ್ಮೆಂಟ್ ಇದು ಮಾಡಿಸ್ತಾರೆ, ಇಂಟರ್ವ್ಯೂಸ್ ಎಲ್ಲ ಮಾಡಿಸ್ತಾರೆ. 3-4 ರೌಂಡ್ ಇಂಟರ್ವ್ಯೂ ಇರ್ತದೆ. ಇಂಟರ್ವ್ಯೂ ಆದ ಮತ್ತೆ ಆ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದವ್ರನ್ನ ಅವರ ಟೈ ಅಪ್ ಕಂಪನಿಗೆ ಕಳಿಸುದು ನಮ್ಮ ರೆಸ್ಯೂಮೆನ್ನು, ಮತ್ತೆ ಕಂಪನಿ ಥ್ರೂ ಕಾಲ್ ಬ್ಯಾಕ್ ಬರೋದು. ಸೊ ಅವರದ್ದು ಆಕ್ಚುಲಿ ಹೇಳ್ಬೇಕಾದ್ರೆ, ನಾ ಫ್ರಾಂಕ್ ಆಗಿ ಹೇಳುದು, ಮೈಕ್ರೋ ಡಿಗ್ರಿ ಅವ್ರದ್ದು ಕೋರ್ಸ್ ವೈಸ್ ಸೂಪರ್ ಉಂಟು. ಅಂತ ಅಂದ್ರೆ ಅಲ್ಲಿ ನಮಗೆ ಕೋರ್ಸ್ ಕೊಡೋದು ಆಲ್ರೆಡಿ IT ಅಲ್ಲಿ ವರ್ಕ್ ಮಾಡೋ ಪ್ರೊಫೆಷನಲ್ಸ್, ಒಂದು 10-15 ವರ್ಷ ಎಕ್ಸ್ಪೀರಿಯನ್ಸ್ ಇರುವವರೇ ಕ್ಲಾಸ್ ತಗೊಳ್ಳೋದು. ಲೈಕ್ ಸ್ಯಾಟರ್ಡೆ ಸಂಡೇ
ರಜೆ ಇರ್ತದೆ. ಮತ್ತೆ ಮಂಡೆಯಿಂದ ಫ್ರೈಡೆ ತನಕ ಅದರಲ್ಲಿ ಮಾರ್ನಿಂಗ್ ಬ್ಯಾಚ್ ನೈಟ್ ಬ್ಯಾಚ್ ಅಂತ ಇರ್ತದೆ. ನಾನು ನೈಟ್ ಬ್ಯಾಚ್ ತಗೊಂಡಿದ್ದೆ. ಆಕ್ಚುಲಿ ನಾನು ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡುವಾಗ ನಮ್ಮ ಕಾಲೇಜ್ ಇನ್ನೂ ಕಂಟಿನ್ಯೂ ಆಗ್ತಾ ಇತ್ತು, 8th ಸೆಮ್ ಅಲ್ಲಿ ಇದ್ದೆ, ಅದು ಇದು ವರ್ಕ್ಸ್ ಇರ್ತದೆ ಅಂತ ನಾನು ನೈಟ್ ಬ್ಯಾಚ್ ತಗೊಂಡಿದ್ದೆ. ಸೊ ದಿನ 1.5 ಗಂಟೆ ಲೈವ್ ಕ್ಲಾಸ್, ಅಂದ್ರೆ ವಿಡಿಯೋ ರೆಕಾರ್ಡೆಡ್ ಕ್ಲಾಸ್ ಅಲ್ಲ, ಲೈವ್ ಕ್ಲಾಸ್, ಝೂಮ್ ಅಲ್ಲಿ ಕ್ಲಾಸ್ ಮಾಡಿ ಥಿಯರಿಟಿಕಲಿ ಪ್ರಾಕ್ಟಿಕಲಿ ಎಲ್ಲ ಮಾಡಿಸಿದ್ರು. ಸೊ ಕ್ಲಾಸ್ ವೈಸ್ ಸೂಪರ್ ಉಂಟು. ಬಟ್ ಪ್ಲೇಸ್ಮೆಂಟ್ಗೆ ಬರುವಾಗ ಎಂತ ಆಯ್ತು ಅಂತ ಹೇಳಿದ್ರೆ, ಈಗ ಹಾಗೆ IT ಕೋರ್ಸ್ ಅಂತ ಕೋರ್ಸ್ ಎಲ್ಲ ಮಾಡುವವರು ಕಮ್ಮಿ ಜನ ಇರುವುದಲ್ಲ. ಕೆಲವರೆಲ್ಲ ವರ್ಕಿಂಗ್ ಪ್ರೊಫೆಷನಲ್ಸ್ ಅವರದ್ದು ಅಪ್ಸ್ಕಿಲ್ ಮಾಡಿ ಮಾಡ್ತಿರ್ತಾರೆ, ಮತ್ತೆ ಹೀಗೆ ಸ್ಟೂಡೆಂಟ್ಸ್ IT ಗೆ ಸ್ವಿಚ್ ಆಗುವಂತ ಮಾಡ್ತಿರ್ತಾರೆ. ಸೊ ಆಲ್ಮೋಸ್ಟ್ 100, 200, 300 ಪ್ಲಸ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ಅಂತ ರಿಜಿಸ್ಟರ್ ಆದವರು. ಸೊ ಅಫ್ಕೋರ್ಸ್ ಎಲ್ಲರಿಗೂ ಅವರಿಗೆ ಪ್ಲೇಸ್ ಮಾಡಿಸಿ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಕ್ಲೈಮ್ ಮಾಡ್ತಾರೆ ನಮ್ಮಲ್ಲಿ ಪ್ಲೇಸ್ಮೆಂಟ್ ಉಂಟು ಅಂತ, ಬಟ್ ಅದು ಪಾಸಿಬಲ್ ಅಲ್ಲ ಎಲ್ಲರಿಗೂ ಆಲ್ ದ ಟೈಮ್ ಒಂದು 200 ಪ್ಲಸ್ ಮಾಡಿಸುವ ಅಂತ ಹಾಗೆ ಅವೈಲೇಬಲ್ ಇರುವುದಿಲ್ಲ ಫ್ರೆಶರ್ಸ್ ಆಗುವಾಗ. ಸೊ ಅಲ್ಲಿದು ಪ್ಲೇಸ್ಮೆಂಟ್ ಪ್ರೊಸೀಜರ್ ಡಿಲೇ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಲೈಕ್ ಸರ್ಟಿಫಿಕೇಶನ್ ಆದ ಮತ್ತೆ ಬೇಕು ಅಂತ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ರಿಜೆಕ್ಟ್ ಮಾಡುದು, ಕಾರಣ ಇಲ್ಲ, ತೊಂದರೆ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ದೆ 2 ರೌಂಡ್. ಹಾಗೆ ನನ್ನದು 2 ಸತ್ಯದಲ್ಲಿ 2 ರೌಂಡ್ ಹೋಯ್ತು. ಅದು ಹೇಗಿದ್ದ ತಪ್ಪೆಂತ ಉಂಟು ಅಂತ ಕೇಳಿದ್ರೆ ಎಂತದೂ ಇಲ್ಲ. ಸುಮ್ಮನೆ ಕಮ್ಯುನಿಕೇಶನ್ ಸ್ಕಿಲ್ ಗುಡ್, ಇದು ಟೆಕ್ನಿಕಲ್ ರೌಂಡ್ ಗುಡ್, ಎಲ್ಲ ಪಾಸ್ ಆಗ್ತಿತ್ತು. ಆದ್ರೆ ರೀಸನ್ ರಿಜೆಕ್ಟ್ ಗೆ ಅಂತ ಅವರದ್ದು ಹೇಗಂದ್ರೆ ತಿಂಗಳಿಗೆ ಸೆಕೆಂಡ್ ಸ್ಯಾಟರ್ಡೆ ಮತ್ತೆ 4th ಸ್ಯಾಟರ್ಡೆ ಇಂಟರ್ವ್ಯೂ ಇರುದು. ಸ್ಯಾಟರ್ಡೆ 2 ರೌಂಡ್ 3 ರೌಂಡ್ ಮಾಡ್ತಾರೆ. ಫಸ್ಟ್ ಆಪ್ಟಿ ರೌಂಡ್, ಮತ್ತೆ 2 hours ಇದು ಟಾಸ್ಕ್ ಕೊಡ್ತಾರೆ, ಅದ್ರಲ್ಲಿ 8 ಟಾಸ್ಕ್ ಮಾಡ್ಬೇಕು, ನಮ್ಮ ಕೋರ್ಸ್ ರಿಲೇಟೆಡ್ ಟಾಸ್ಕ್ಸ್. ಅದಾದ್ಮೇಲೆ ಅದೇ ದಿನ ಫೇಸ್ ಟು ಫೇಸ್ ರೌಂಡ್ ಮಾಡುದು. ಸೊ ನನ್ನದು ಫಸ್ಟ್ ಟೈಮ್ ಎಂತ ಆಯ್ತು ಅಂದ್ರೆ, ನಂಗೆ ಟಾಸ್ಕ್ ಹೇಗಿರ್ತದೆ ಅಂತ ಅಂದಾಜು ಇರ್ಲಿಲ್ಲ, ಹೇಗೆ ಬರ್ಬೋದು ಅಂತ. ಸೊ 2 hours ಅಲ್ಲಿ ನಂಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ, 8 ಟಾಸ್ಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. 15 ಕೊಟ್ಟಿರ್ತಾರೆ, ನಾವು ಮಿನಿಮಮ್ 8 ಕಂಪ್ಲೀಟ್ ಟಾಸ್ಕ್ ಮಾಡ್ಬೇಕು 2 hours ಅಲ್ಲಿ. ನಂದು 7 ಆದದ್ದು. ನಂಗೆ ಐಡಿಯಾ ಇರ್ಲಿಲ್ಲ ಅದ ಟಾಸ್ಕ್ ಹೇಗೆ ಬರ್ತದೆ. ಸೊ ನಾನು ಅದಕ್ಕೆ ಪ್ರಿಪೇರ್ ಆಗಿರ್ಲಿಲ್ಲ. ಸೊ ಆ ಟೈಮ್ ನಂದು ಹೋಯ್ತು. ನೆಕ್ಸ್ಟ್ ಟೈಮ್ ಮಾಡುವಾಗ ನಾವು ಪ್ರಿಪೇರ್ ಆಗಿದ್ದೆ, ಟಾಸ್ಕ್ ಹೇಗೆ ಮಾಡ್ಬೋದು ಅಂತ ಅಂದಾಜಿತ್ತು. ಸೊ ಟೈಮ್ ಮ್ಯಾನೇಜ್ ಮಾಡಿ ಟಾಸ್ಕ್ ಮಾಡಿದೆ. ಫೇಸ್ ಟು ಫೇಸ್ ರೌಂಡ್ಗೆ ಬಂದೆ. ಫೇಸ್ ಟು ಫೇಸ್ ರೌಂಡ್ ಅಲ್ಲಿ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ 5 to 10 ಮಿನಿಟ್ಸ್ ಅಲ್ಲಿ ಫೇಸ್ ಟು ಫೇಸ್ ರೌಂಡ್ ಮುಗಿಸಿಬಿಟ್ರೆ ಅಂತ ಇಲ್ಲ. ಒಂದು 4-5 ಕ್ವಶನ್ ಕೇಳಿದ್ರು, ಪ್ರಾಜೆಕ್ಟ್ ರಿಲೇಟೆಡ್ ಕೇಳಿದ್ರು. ಓಕೆ ಡನ್, ವಿ ವಿಲ್ ಲೆಟ್ ಯು ನೋ ಅಂತ ಹೇಳಿದ್ರು. ಮತ್ತೆ ಸುದ್ದಿ ಇಲ್ಲ. ನೆಕ್ಸ್ಟ್ ಟೈಮ್ ನೋಡುವಾಗ ಸೆಲೆಕ್ಟ್ ಆಗ್ಲಿಲ್ಲ. ರೀಸನ್ ಕೇಳಿದ್ರೆ ಇಲ್ಲ, ಅದು ಇಂಪ್ರೂವ್ ಆಗ್ಬೇಕು, ಇದು ಇಂಪ್ರೂವ್ ಆಗ್ಬೇಕು ಅಂತ ರೀಸನ್ಸ್ ಕೊಡ್ತಿದ್ರು. ಆ ರೌಂಡ್ಸ್ ಹೋಯ್ತು. ಸೆಕೆಂಡ್ ಟೈಮ್ ಅಟೆಂಪ್ಟ್ ಮಾಡಿದ್ದು. ಸೊ 3rd ಅಟೆಂಪ್ಟ್ ಅಲ್ಲಿ ನಂದು ಕ್ಲಿಯರ್ ಆಯ್ತು. ಅದು ಹೇಗೆ ಅವರು ವಾಪಸ್ ಕ್ಲಿಯರ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಹೇಗಾಗಿತ್ತು ಹಾಗೆ ಆದದ್ದು ನನ್ನದು. ಅದು 3rd ರೌಂಡ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಮ್ಯಾನೇಜರ್ ರೌಂಡ್ ಕಾಲ್ ಇರ್ತದೆ, ಅದು ಕಾಲ್ ಥ್ರೂ ಇರ್ತದೆ. ಅದಾದ್ಮೇಲೆ ನಿಮ್ಮದು ಪ್ಲೇಸ್ಮೆಂಟ್ ಪ್ರೊಸೀಜರ್ ಕಂಪ್ಲೀಟ್ ಆಗ್ತದೆ, ಕಂಪನಿಗೆ ನಾವು ಹೇಳ್ತೇವೆ ಅಂತ. ಮ್ಯಾನೇಜರ್ ಕಾಲ್ ಬರ್ಲಿಕ್ಕೆ ಅಲ್ಲಿಂದ ಕಾಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಅವರು ಹೇಳಿದ್ರು ಯಾವಾಗ ಸಹ ಬರ್ಬೋದು, 1 ವಾರ 2 ವಾರದಲ್ಲಿ ಬರ್ಬೋದು, ನೀವು ರೆಡಿ ಇರ್ಬೇಕು ಅಂತ. 15 ಡೇಸ್ ಒಳಗಡೆ ನಾವು ಆಲ್ಮೋಸ್ಟ್ 1-1.5 ತಿಂಗಳು ಕಾದಿದ್ದೇವೆ. ಅವರಿಗೆ ಎಷ್ಟು, ನನಗೆ ಆಲ್ಮೋಸ್ಟ್ ಆ ಮೈಕ್ರೋ ಡಿಗ್ರಿಯಲ್ಲಿ ಗೊತ್ತಿರೋರ ಬಗ್ಗೆ ಎಲ್ಲರಿಗೂ ಕಾಲ್ ಮಾಡಿ ಕೇಳಿದಾಗಲೂ ನಾವು ಹೇಳ್ತೇವೆ ಪ್ಲೇಸ್ಮೆಂಟ್ ಟೀಮಿಗೆ ಇದರ ಬಗ್ಗೆ ಹೇಳ್ತೇವೆ, ನೀವೊಂದು ಬರ್ದು ಕೊಡಿ, ಮೆಸೇಜ್ ಬರ್ದು ಕೊಡಿ, ಮೇಲ್ ಬರ್ದು ಕೊಡಿ ಅಂತ ಹೇಳುದು. ಹೀಗೆ 1.5 ತಿಂಗಳು ಡ್ರಾಗ್ ಆಯ್ತು ನನಗೆ ಮ್ಯಾನೇಜರ್ ಕಾಲ್ ಬರಲಿಕ್ಕೆ. ಜೊತೆಗೆ ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಆಗ ಆಲ್ಮೋಸ್ಟ್ ಸೆಪ್ಟೆಂಬರ್ ಕಳೆದ ಅಕ್ಟೋಬರ್ ಬಂದಿದೆ. ಅಕ್ಟೋಬರ್ ನವೆಂಬರ್ ಬರ್ಲಿಕ್ಕೆ ಆಗಿದೆ. ಸೊ ನಾವು ಬರೀ ಅವರದ್ದೇ ಪ್ಲೇಸ್ಮೆಂಟ್ ಗೆ ಸಿಕ್ಕೋನಾಗಿರ್ಲಿಲ್ಲ, ನಾವು ಸಹ ಔಟ್ಸೈಡ್ ಅಪ್ಲೈ ಮಾಡ್ತಿದ್ದೆವು. ನಮಗೆ ಗೊತ್ತಿರೋರಲ್ಲಿ ಕಂಪನಿಗೆ ರೆಫರೆನ್ಸ್ ಕೊಡಿ, ಇಂಟರ್ವ್ಯೂ ನಾವೇ ಕೊಡ್ತೇವೆ ಅಂತ ಹೇಳಿ ಸುಮಾರು ಜನರಿಗೆ ಕೇಳಿದ್ದೇವೆ. ಅದು ಬೇರೆ ಕತೆ, ಅದು ಹೇಳುವ. ಹಾಗೆ ಇವರದ್ದು ಹಾಗೆ 1-1.5 ತಿಂಗಳಾದ ಮೇಲೆ ಮ್ಯಾನೇಜರ್ ಕಾಲ್ ಹೇಗೂ ಬಂತು. ಮ್ಯಾನೇಜರ್ ಕಾಲ್ ಆಯ್ತು, ಒಂದು 20 ನಿಮಿಷ ಕಾಲಲ್ಲಿ ಇಂಟರ್ವ್ಯೂ ಇತ್ತು. ಸೊ ಮ್ಯಾನೇಜರ್ ಒಂದು ಕ್ಲಿಯರ್ ಆಯ್ತು. ಸೊ ಮತ್ತೆ ಹೇಳ್ತವ್ರು, ಓಕೆ ನಿಮ್ಮದು ಇಂಟರ್ವ್ಯೂ ಕ್ಲಿಯರ್ ಆಗಿದೆ ನಮ್ಮ ಮೈಕ್ರೋ ಡಿಗ್ರಿ ಸೈಡ್ ಇಂದ. ಇನ್ನು ಅವರದ್ದು ಹೇಗೆಂದ್ರೆ ಡೈಲಿ ಮೇಲ್ ಬರ್ತಿದೆ, ಯಾವ್ದೆಲ್ಲ ಕಂಪನೀಸ್ ಅಲ್ಲಿ ಓಪನಿಂಗ್ಸ್ ಇರ್ತದೆ ಅಂತ ಡೈಲಿ ಮೇಲ್ ಬರ್ತದೆ. ಆ ಮೇಲ್ ನೋಡಿ ನಮ್ಮ JD-ಗೆ ನಮ್ಮ ರೆಸ್ಯೂಮೆ ಸ್ಕಿಲ್ ಮ್ಯಾಚ್ ಆದ್ರೆ ನಾವು ಅಪ್ಲೈ ಮಾಡಿ ಅವರಿಗೆ ಹೇಳ್ಬೇಕು ಹೀಗೆ ಜಾಬ್ ಡಿಸ್ಕ್ರಿಪ್ಷನ್ ಅಂದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಅದನ್ನ ನೋಡಿಕೊಂಡು ನಮ್ಮ ರೆಸ್ಯೂಮೆ ನಾವು ಹಾಕ್ಬೇಕು. ರೆಸ್ಯೂಮೆ ಹಾಕಿ ಅವರಿಗೆ ಹೇಳಿದ್ರೆ ಆಯ್ತು ನಾವು ರೆಸ್ಯೂಮೆ ಹಾಕಿದೆ ಅಂತ. ಮತ್ತೆ ನೆಕ್ಸ್ಟ್ ಇದು ಅವರು ಫಾರ್ವರ್ಡ್ ಮಾಡ್ತಾರೆ. ಸೊ ಅದು ಸಹ ಬರ್ಲಿಕ್ಕೆ ಡಿಲೇ ಆಯ್ತು. ಈಗ ನಾನು ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಇಲ್ಲದಾಗ ಸುಮಾರು ಮೇಲ್ ಬರ್ತಿತ್ತು, ಡೈಲಿ ಮೇಲ್ ಬರ್ತಿತ್ತು, ಫ್ರೆಶರ್ಸ್ಗೆ ಓಪನಿಂಗ್ಸ್ ಉಂಟು ಅಲ್ಲಿ ಇಲ್ಲಿ ಅಂತ. ನನ್ನದು ಕಂಪ್ಲೀಟ್ ಆದ ಮತ್ತೆ ಮೇಲೇ ಬರ್ದು ಸ್ಟಾಪ್ ಆಯ್ತು. 2-3 ದಿನ ಗ್ಯಾಪ್ ಬಿಟ್ಟು ನಂಗೆ ಮೇಲ್ ಬರ್ತಿತ್ತು. ಬಂದ್ರೆ ಫ್ರೆಶರ್ ಓಪನಿಂಗ್ಸ್ ಇಲ್ಲ, 2+3+ ಇಯರ್ಸ್ ಎಕ್ಸ್ಪೀರಿಯನ್ಸ್, ಅಲ್ಲಿ ಸ್ಕ್ರಾಚ್ ಆಗಿರ್ಲಿಕ್ಕೆ. ಸೊ ಅವರ ಕತೆ ಹಾಗಾಯ್ತು. ಆ ಟೈಮಲ್ಲಿ ನಾವು ಹೊರಗಡೆ ಅಪ್ಲೈ ಮಾಡ್ತಿದ್ವಿ ಅದೇ ಟೈಮಲ್ಲಿ ಪ್ಯಾರಲಲ್. ಆದ್ರೆ ಅವ್ರು ನಮಗೆ ಎಲ್ಲ ಸ್ಟೆಪ್ ಅಲ್ಲಿ ಹೆಲ್ಪ್ ಮಾಡಿದ್ದಾರೆ. ನಾವ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದೇವೋ ಅವ್ರು ಇಂಥದ್ ಮಾಡಿ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ಅಂತ ಅಲ್ಲ. ಮೈಕ್ರೋ ಡಿಗ್ರಿ ಅಂತ ಹೇಳುದು ಒಂದು ಬೆಸ್ಟ್ ಕೋರ್ಸ್ ಕೊಡ್ಲಿಕ್ಕೆ ಅವ್ರು ಬೆಸ್ಟ್ ಒಂದು ಎಂತ ಕೋರ್ಸ್ ಪ್ಲಾಟ್ಫಾರ್ಮ್. ಕೋರ್ಸ್ ವೈಸ್ ನೀವು ಕಲಿಬೇಕು ಅಂತ ಇದ್ರೆ ಬೆಸ್ಟ್, ಸೂಪರ್. ಆದ್ರೆ ನಿಮಗೆ ಅಲ್ಲಿಂದಲೇ ಜಾಬ್ ಆಗ್ಬೇಕು ಅಂತ ಹೇಳಿದ್ರೆ ಡಿಲೇ ಆಗ್ತದೆ. ಜಾಬ್ ಆಗುದಿಲ್ಲ ಅಂತಲ್ಲ, ತುಂಬಾ ಡಿಲೇ ಆಗ್ತದೆ ಅಂತ ನಮ್ಮ ಒಪಿನಿಯನ್. ನನಗೂ ಇನ್ನು ನಾನೀಗ ನಂದೀಗ ಆಲ್ರೆಡಿ ಆಯ್ತಲ್ಲ, ಇಷ್ಟೊತ್ತಲ್ಲಿ ಆಗ್ತಿತ್ತ ಅಂತ ನಂಗೆ ಐಡಿಯಾ ಇಲ್ಲ, ಗೊತ್ತಿಲ್ಲ ಆಗ್ಬೋದಿತ್ತ ಅಂತ. ಆದ್ರೂ 1 ವರ್ಷ ಆಗ್ತಾ ಬರ್ತದೆ. ನಾಡ್ದು ಮೇಗ್ ಆಗುವಾಗ
ಇದೆಲ್ಲ 2025 ನವೆಂಬರ್ ವರೆಗಿನ ಕತೆಗಳು. ಇದಿಷ್ಟು ಆ. ಅದರ ಒಟ್ಟಿಗೆ ನಾವು ಬೇರೆ ಅದರ ಒಟ್ಟಿಗೆ ನಾವೇನೆಲ್ಲ ಮಾಡಿದ್ದೇವೆ ಅಂತ ಕೇಳಿ. ಅದರ ಜೊತೆ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರ್ತಾರಲ್ಲ, ಈಗ ಇಂಥ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋರು, ಇಂಜಿನಿಯರ್ ಅವರೆಲ್ಲ, ಅದಕ್ಕೆ ರಿಲೇಟೆಡ್ ಅವರಲ್ಲೆಲ್ಲ ಕೇಳಿದ್ದೇವೆ. ನಿಮ್ಮ ಕಂಪನಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪರಿಚಯಸ್ಥರ ಕಂಪನಿಯಲ್ಲಿ ಆಗಿರ್ಬೋದು, ಇಂಥದ್ದೊಂದು ರೋಲಿಗೆ ನಮಗೊಂದು ಫ್ರೆಶರ್ ಸಿಗಿದ್ರೆ ಹೇಳಿ, ನಾವು ಒಂದು ಇಂಟರ್ವ್ಯೂ ಕೊಡ್ತೇವೆ ಅಂತ. ನಾವು ಯಾರಲ್ಲೂ ನಮ್ಮನ್ನು ಸೇರಿಸಿ ಅಂತ ನಾವು ಕೇಳಲಿಲ್ಲ. ನಮಗೆ ಒಂದು ಇಂಟರ್ವ್ಯೂಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಸುಮಾರು ಜನರಲ್ಲಿ ಕೇಳಿದ್ದಾರೆ. ಸುಮಾರು ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ, ಜೆನ್ವಿನ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಕೆಲವು ಜನ ಮಾಡ್ತೇವೆ ಅಂತ ಹೇಳಿ ಸುಮ್ಮನೆ ಇದ್ದವರು ಇದ್ದಾರೆ, ನಾವಿಲ್ಲ ಅಂತ ಯಾರಂತ ಹೇಳುದಿಲ್ಲ. ಅಟ್ ದ ಸೇಮ್ ಟೈಮ್ ನಮಗೆ ಉಪದೇಶ ಕೊಟ್ಟವರು ಇದ್ದಾರೆ, ಉಪಕಾರ ಮಾಡಿದವರು ಇದ್ದಾರೆ. ಅದರಲ್ಲಿ ನಾನು ಮೇನ್ ಈಗ ಎಂತ ಹೇಳಿಕ್ಕೆ ಬರ್ತೇನೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಉಪಕಾರ ಕೇಳಿಕೊಂಡು ಬಂದಾಗ ಅವನಿಗೆ ಉಪಕಾರ ಮಾಡ್ಲಿಕ್ಕಾದ್ರೆ ನಾವು ಉಪಕಾರ ಮಾಡಬೇಕು, ಬಿಟ್ಟು ಉಪದೇಶ ಯಾವತ್ತೂ ಮಾಡಬಾರ್ದು. ಇದೊಂದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ನಮಗೆ ಉಪಕಾರ ಮಾಡಿದವರು ಇದ್ದಾರೆ, ಉಪದೇಶ ಮಾಡಿದವರು ಇದ್ದಾರೆ. ಇಷ್ಟು ನಂಗೆ ಹೇಳಬೇಕಿತ್ತು. ಯಾಕಂತ ಹೇಳಿದ್ರೆ ನಾವು ಮೆಂಟಲಿ ಅಷ್ಟು ಎಂತ ಹೇಳುದು ಸ್ಟಕ್ ಆಗಿದ್ದೆವು. ಒಂದೊಂದು ದಿವಸ ಅಂತೂ ನಮ್ಮದು ದಿನವೇ ಮುಂದೆ ಹೋಗುದಿಲ್ಲ, ಎಷ್ಟು ಸ್ಟಕ್ ಆಗಿದ್ದೆವು ಅಂತ ಹೇಳಿದ್ರೆ ಅಷ್ಟು ಸ್ಟಕ್ ಆಗಿದ್ದೆವು. ಅದರ ಜೊತೆಗೆ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಜಾಬ್ ಕನ್ಸಲ್ಟೆನ್ಸಿಗಳು ಅಂತ ಇರ್ತದೆ, ಅದರಲ್ಲಿ ಜೆನ್ವಿನ್ ಜಾಬ್ ಕನ್ಸಲ್ಟೆನ್ಸಿಗಳನ್ನು ಹುಡುಕಿ 2 ಜಾಬ್ ಕನ್ಸಲ್ಟೆನ್ಸಿಗೆ 1 ವರ್ಷದ ಮೆಂಬರ್ಶಿಪ್ಗೆ ಒಂದರದ್ದು 4, ಒಂದರದ್ದು 1 ವರ್ಷ ಅಂತ ಹೇಳಿ 1,000 ಕೂಡ ನಾವು ಪೇ ಮಾಡಿ ಅಪ್ಲಿಕೇಶನ್ ತಗೊಂಡ್ರೆ ಆಯ್ತು. ಅವರಿಗೆ ಮತ್ತೆ ಅವರಿಗೆ ಬರ್ತಾ ಇರ್ತದೆ ಮೇಲ್ ಇಂತದ್ದಕ್ಕೆ ಅಂತ. ಅದಕ್ಕೆ ಸಹ ನಾವು ಪ್ರಯತ್ನ ಅದು ಯೂಸ್ ಮಾಡುದಿಲ್ಲ. ಬಟ್ ಅವರು ಕೊಡುದನ್ನು ಕೊಟ್ಟಿದ್ದಾರೆ. ಅಂದ್ರೆ ಎಂತದ್ದು, ಒಂದು ಕಂಪನಿ ಅಂದ್ರೆ ಒಂದು ಎಂತ ಜಾಬ್ ಕನ್ಸಲ್ಟೆನ್ಸ್ ಅಂತ ಇವನ ರಿಲೇಟೆಡ್ ರೋಲಿಗೆ ಕೊಡ್ತಿದ್ರು, ಆದ್ರೆ ಅಲ್ಲಿಂದ ಎಂತ ರಿಪ್ಲೈ ಬರ್ತಾ ಇರ್ಲಿಲ್ಲ. ಅದರಲ್ಲಿ ನಂಗೆ ನನ್ನ ನೌಕರಿ ಅದು ಇದು ಅಂತ ಕೆಲವು ಆ್ಯಪ್ ಉಂಟು, ಮಂಗಳೂರಿದೊಂದು ಕಂಪನಿ ಹೇಳುದ ಬೇಡ ಕಂಪನಿ ಹೆಸರು ನಾವೆಲ್ಲ ಬೇಡ. ಮಂಗಳೂರಿದೊಂದು ಕಂಪನಿ, ನಂಗೆ ಇಂಟರ್ವ್ಯೂ ಕಾಲ್ ಬಂತು, ನಿಮ್ಮದು ಹೀಗೆ ರೆಸ್ಯೂಮ್ ನೋಡಿದ್ದೇವೆ, ನೀವು ಇಂಥ ಡೆವಲಪ್ಸ್ ಗೆ ರೆಡಿ ಇದ್ದೀರಾ ಕೊಡ್ಲಿಕ್ಕೆ ಅಂತ. ಸೊ ನಾನು ರೆಡಿ ಇದೆ ಅಂತ ಆಯ್ತು. ಅದೊಂದು ಫಸ್ಟ್ ಇಂಟರ್ವ್ಯೂ ಕಾಲ್ ಬಂದದ್ದು ನಂಗೆ. ಅಷ್ಟು 4 ತಿಂಗಳಿಂದ ಟ್ರೈ ಮಾಡಿ ಇಂಟರ್ವ್ಯೂ ಕಾಲ್ ಅಂತ ಫಸ್ಟ್ ಬಂದದ್ದು ಅದು. ಸೊ ಅಲ್ಲಿ ಇಂಟರ್ವ್ಯೂ ಕೊಟ್ಟೆ ಅಂತ ಆಯ್ತು ಅಂತ ನನಗೆ ಬೆಸ್ಟ್ ನನ್ನ ಇದು ಬಂತೆ ಅಂತ ಒಪಿನಿಯನ್ ಅವರದ್ದು ಒಳ್ಳೆ ತೊಂದರೆ ಇಲ್ಲ, ಸ್ಕಿಲ್ಸ್ ಎಲ್ಲ ಒಳ್ಳೇದುಂಟು, ಆದ್ರೆ ನಿಮ್ಮನ್ನು ಹೋಲ್ಡ್ ಅಲ್ಲಿ ಇಡ್ತೇವೆ ಅಂತ ಹೇಳಿದ್ರು. ಅವ್ರಿಗೆ ಎಂತ ಅಂದ್ರೆ, ನಾನು ಫ್ರೆಶರ್, ಅವ್ರಿಗೆ ಅಟ್ಲೀಸ್ಟ್ 1 year ಎಕ್ಸ್ಪೀರಿಯನ್ಸ್ ಇರೋರು ಬೇಕಿದ್ರು, ಆ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಇಲ್ಲಾಂದ್ರೆ ಇಂಟರ್ನ್ಶಿಪ್ ಮಾಡಿದ ಎಕ್ಸ್ಪೀರಿಯನ್ಸ್ ಇದ್ದವ್ರು ಬೇಕಿದ್ರು. ಸೊ ನನ್ನನ್ನು ಹೋಲ್ಡ್ ಅಲ್ಲಿ ಇಟ್ಟು ನಾವು ಬೇರೆ ಅಪ್ಲಿಕೇಶನ್ಸ್ ನೋಡ್ತೇವೆ, ರಿವ್ಯೂ ಮಾಡ್ತೇವೆ, ಯಾರು ಹೋಗಿ ಸೆಟ್ ಆಗದಿದ್ರೆ ನಿಮ್ಮನ್ನೇ ತಗೊಳ್ತೇವೆ, ಇಲ್ಲದಿದ್ರೆ ಸಿಕ್ಕಿದವ್ರು ಮಾಡ್ತೇವೆ ಅಂತ ಹೇಳಿದ್ರು. ಅದು ಅವರಿಗೆ ಬೇರೆಯವ್ರು ಸಿಕ್ಕಿತ್ತು, ಮತ್ತೆ ನಂಗೆ ಗೊತ್ತಾಯ್ತು ಬೇರೆಯವ್ರ ಮುಖಾಂತರ. ಸೊ ಅಲ್ಲಿ ಯಾರು ಬೇರೆ ಹೈಯರ್ ಆದ್ರೂ ಎಕ್ಸ್ಪೀರಿಯನ್ಸ್ ಇರೋರು, ಸೊ ಅಲ್ಲಿಗೆ ಅದು ನಂದು ಅದು ಹೋಯ್ತು. ಅದೊಂದೇ ನಂಗೆ ಅಷ್ಟವರೆಗೆ ಟ್ರೈ ಮಾಡಿ ಅಲ್ಲಿ ಇಲ್ಲಿ ರೆಫರೆನ್ಸ್ ಕೇಳಿ ಯಾರ ಹತ್ರ ಎಲ್ಲ ಕಾಲ ಹಿಡಿದು ನಂಗೆ ಇಂಟರ್ವ್ಯೂ ಕಾಲ್ ಬಂದದ್ದು, ಅದು ರೆಫರೆನ್ಸ್ ಬಂದದಲ್ಲ, ನೌಕರಿಯಲ್ಲಿ ನೋಡಿ ನಂಗೆ ಬಂದದ್ದು. ಸೊ ಅದಲ್ಲಿಗೆ ಬರ್ಲಿಲ್ಲ. ಮತ್ತೆ ಅದಾದ ಮತ್ತೆ ನವೆಂಬರ್ ವರೆಗಿನ ಕತೆ. ಮತ್ತೆ ಅದೇ ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡಿದವರು ಕೆಲವು ಜನ ಇದ್ದಾರೆ. ಮತ್ತೆ ಕೆಲವರೆಲ್ಲ ಹೇಗೆ ಅಂದ್ರೆ, ಈಗ ಇಂಥ ಟೈಮಲ್ಲಿ ನೀನು ಇಂಥದ್ದೇ ರೋಲ್ ನೋಡಿಕೊಂಡಿದ್ರೆ ಆಗ್ಲಿಕ್ಕಿಲ್ಲ, ನೀನು ನಂಗೆ ಇದೇ ಬೇಕು ಅಂತ ಕೂತ್ರೆ ಆಗ್ಲಿಕ್ಕಿಲ್ಲ, ಅದು ಟ್ರೈ ಮಾಡ್ಬೇಕು, ಇದು ಟ್ರೈ ಮಾಡ್ಬೇಕು. ಅದೇ ಹೇಗೆ ಅಂದ್ರೆ, ಈಗ ನಾನು ಯಾರಿಗೋ ಫೋನ್ ಮಾಡಿರ್ತೇನೆ, ಎಕ್ಸಾಂಪಲ್ ನಾನು ಬೋಟಿಂಗ್ ಮಾಡ್ಲಿಕ್ಕೆ ಕಲ್ತಿದ್ದೇನೆ, ನಂಗೆ ಬೋಟಿಂಗ್ ಮಾಡ್ಲಿಕ್ಕೆ ಬರ್ತದೆ ಬೀಚಲ್ಲೆಲ್ಲ ಅಂತ ಹೇಳುವಾಗ, ನೀನು ಬೋಟಿಂಗ್ ಅಂತಲೇ ಕೂತ್ರೆ ಆಗ್ಲಿಕ್ಕಿಲ್ಲ, ನಿನಗೆ ನೀರಲ್ಲಿ ಇಳಿದು ಕೊಟ್ಟುಂಟಲ್ಲ, ನೀನು ಸರ್ಫಿಂಗ್ ಮಾಡ್ಲಿಕ್ಕೆ ಬಾ ಅಂತ ಹೇಳುದು. ಹಾಗಿತ್ತು ಕೆಲವರದ್ದೆಲ್ಲ, ನೀನು ಇದೇ ಕೂತ್ಕೊಳ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನಿಂಗೆ ಅದು ನಾಲೆಜ್ ಉಂಟಲ್ಲ, ಇದಕ್ಕೆ ಬಾ ಅಂತ. ಈಗ ನೋಡಿ, ನಾವು ಒಂದು ಎಫರ್ಟ್ ಹಾಕಿ ಓಕೆ ನಾವಿನ್ನು ಈ ದಾರಿಯಲ್ಲಿ ಹೋಗುವಂತ ಒಂದು ಕೋರ್ಸ್ ಅದು ಇದು ಮಾಡಿ ಕಲ್ತಿರ್ತೇವೆ. ಮತ್ತೆ ನಾವು ನೆಕ್ಸ್ಟ್ ಅದೇ ಲೈನಲ್ಲಿ ಹುಡುಕ್ಬೇಕಷ್ಟೇ. ನಾವು 6 ತಿಂಗಳು ಶ್ರಮ ಪಟ್ಟು ಒಂದು ಕಲ್ತು ಮತ್ತೆ ನೀನು ಅದು ಮಾಡು ಇದು ಮಾಡು ಅದಕ್ಕೆ ಬಾ ಇದಕ್ಕೆ ಬಾ, ನನಗೆ ರಿಲೇಟೇಬಲೇ ಇಲ್ಲದ ಅಪರ್ಚುನಿಟಿ ಎಲ್ಲ ಕೊಟ್ಟುಕೊಂಡು ಬಂದು ಮತ್ತೆ ನಾನು ಯಾವ್ದಕ್ಕೂ ಟ್ರೈ ಮಾಡ್ಲಿಲ್ಲ, ಅವನಿಗೆ ಅವನದ್ದೇ ಹಠ ಉಂಟು, ಅದೇ ಆಗ್ಬೇಕು ಅಂತ ಉಂಟು ಹೇಳಿದ್ರೆ ಅದಕ್ಕೊಂದು ಅರ್ಥ ಇಲ್ಲ. ఎందుకంటే ನಾವು ಕಷ್ಟಪಟ್ಟು ಹಣ ಕಟ್ಟಿ 6 ತಿಂಗಳು ಕಲಿಯುವಂತ ಕಲ್ತಿರ್ತೇವೆ ಅಂತ ಒಂದು ನಾಲೆಜ್ ಸಿಗ್ಲಿ ಅಂತ. ಸೊ ಅದರಲ್ಲೇ ಟ್ರೈ ಮಾಡ್ಬೇಕು, ಆಫ್ ಕೋರ್ಸ್ ಜಾಬ್ ಬೇಕು ಅಂತ. ಮತ್ತೆ ಎಲ್ಲ ನನಗೆ ಗೊತ್ತುಂಟು, ಎಲ್ಲವನ್ನು ಕಲ್ತು ಆ ಕೋರ್ಸ್ ಮಾಡ್ತೇನೆ ಈ ಕೋರ್ಸ್ ಮಾಡ್ತೇನೆ ಅಂತ ಹೇಳಿದ್ರೆ ನಮಗೆ ಯಾವ್ದು ಯೂಸ್ ಇಲ್ಲ. ಅದೊಂದು ಇಂಗ್ಲಿಷ್ ಅಲ್ಲಿ ಗಾದೆ ಮಾತು ಉಂಟಲ್ಲ, ಮಾಸ್ಟರ್ ಆಫ್ ಆಲ್ ಟ್ರೇಡ್ ಜಾಕ್ ಆಫ್ ನನ್ ಅಂತ. ಅಂದ್ರೆ ಎಲ್ಲದ್ರ ಬಗ್ಗೆ ನಾಲೆಜ್ ಪ್ರಯೋಜನ ಇಲ್ಲ ಅಂತ ಸಿಚುವೇಶನ್. ಈಗ ಒಬ್ಬೊಬ್ರು ಅದು ಕಲಿ, ನೀನು ಇದು ಕಲಿ, ಅದು ಮಾಡು ಇದು ಮಾಡು, ಸುಮಾರು ಜನ ಹೇಳಿದ್ದಾರೆ, ಬ್ಯಾಂಕಿಂಗ್ ಕಲಿ, ರೈಲ್ವೆ ಕಲಿ, ನೀನು ಅದು ಇದು ಸುಮಾರು ಎಲ್ಲ ನೋಡು ಅಂತ ನನಗೆ ಆಗ್ತಿತ್ತು. ನನ್ನ ಲೈಫ್ ಅಂತ ಎಕ್ಸ್ಪೆರಿಮೆಂಟ್ ಇಲ್ಲಿ ನನ್ನದು
ಆಗ್ತಾ ಉಂಟು. 2026 ಬರ್ತಾ ಉಂಟು. ನಾನಿನ್ನು ಹೊಸತು ಕಲಿಕೊಂಡು ಹೋಗ್ಲಿಕ್ಕೆ, ಅದು ಕಲ್ತು ವಾಪಸ್ ಅದನ್ನ ಮಾಡ್ಲಿಕ್ಕೆ ಉಂಟು. ಅಗೇನ್ ಅದ್ರಲ್ಲಿ ಸಿಗ್ತದೆ ಅಂತ ಗ್ಯಾರಂಟಿ ಉಂಟು. ಅದ್ರಲ್ಲಿ ಸಿಕ್ಕದೆ ನಾನು ವಾಪಸ್ ಇಂಜಿನಿಯರಿಂಗ್ ಫೀಲ್ಡ್ಗೆ ಬಂದ್ರೆ ಅಲ್ಲಿ 1 ವರ್ಷ ಗ್ಯಾಪ್ ಅಂತ ಬರ್ತದೆ. ನನ್ನದು ಕಂಪನೀಸ್ ಅವರು ಹಾಗೆ ಕನ್ಸಿಡರ್ ಮಾಡೋದು 1 year ಗ್ಯಾಪ್. ಯಾಕೆ Career gap ಆಯ್ತು. ಅದಕ್ಕೆ ರೀಸನ್ ಕೊಡ್ತಾ ಸೊ ಎಲ್ಲ ನಮಗೆ ಒಟ್ಟು ದಿನಕ್ಕೆ 1,000 ದಾರಿ ಬರುವಾಗ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಕನ್ಫ್ಯೂಸ್ ಆಗ್ತಿತ್ತು. ನಾನ್ ಮಾತ್ರ ನನ್ನ ದಾರಿಯಲ್ಲಿ ಹೋಗ್ತಾ ಇರ್ತ ಸ್ಟಿಕ್ ಆನ್ ಆಗಿದ್ದೆ. ಆದ್ರೆ ಅದು ಎಲ್ಲರೂ ಒಬ್ಬೊಬ್ರು ಒಂದೊಂದು ರೀತಿ, ಆ ಫೀಲ್ಡ್ ಅಲ್ಲಿ ಇರುವವರು ಒಂದೊಂದು ರೀತಿ ಹೇಳುವಾಗ ಮನೆಯವರಿಗೂ ಧೈರ್ಯ ಬರುದಿಲ್ಲ. ನೀವು ಟ್ರೈ ಮಾಡ್ಬೋದಲ್ಲ, ಈಗ ಮನೆಯಲ್ಲಿ ಸುಮ್ಮನೆ ಇದಕ್ಕೆ ಸರ್ಚ್ ಮಾಡೋದಕ್ಕಿಂತ ಟ್ರೈ ಮಾಡ್ಬೋದಲ್ಲ, ಹುಡುಕ್ಬೋದಲ್ಲ ಅಂತ ಮನೆಯವ್ರಿಗೆ ಆಫ್ಕೋರ್ಸ್ ಆಗ್ತದೆ. ಬಟ್ ನಾನ್ ಕಲ್ತ ಲೈನಲ್ಲಿ ನಂಗೆ ಸಿಗ್ಬೇಕು, ನಂಗೆ ಲೇಟ್ ಆದ್ರೂ ತೊಂದ್ರೆ ಇಲ್ಲ, ನಂಗೆ ಇದೇ ಬೇಕು ಅಂತ ನಾನು ಮೈಂಡ್ ಆಗಿದ್ದೆ. ಸೊ ಎಷ್ಟು ರಾತ್ರಿ ನಿದ್ದೆ ಬಿಟ್ಟು ಕೂತಿದ್ದೇವೆ ನಾವು 4 ಜನ ಅಂದ್ರೆ ಅಪ್ಪ, ಅಮ್ಮ, ಇವನು, ನಾನು. ಇವ್ರು 3 ಜನ ಇಲ್ಲಿದ್ದಾರೆ. ಅಲ್ಲಿ ನನಗೆ ಯಾರ ಹತ್ರ ಶೇರ್ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಶೇರ್ ಮಾಡ್ಬಾರ್ದು ಅಂತಲ್ಲ, ಅದೊಂದು ಲೈಕ್ ಆಗ್ತಿರ್ಲಿಲ್ಲ. ಒಬ್ಳೆ ಎಷ್ಟು ಅನುಭವಿಸಿದ್ದೇನೆ, ಎಷ್ಟು ಸಲ ಇವನಿಗೆ ಕಾಲ್ ಮಾಡ್ತಿದ್ದೆ. ನಾನೊಂದು ಗೂಗಲ್ ಅಲ್ಲಿ ಹೋಗಿ ಇಂಥ ಕಂಪನಿದು ಅಲ್ಲಿ ಇಂಥ ಫ್ರೆಶರ್ಸ್ ರೋಲ್ ಉಂಟಂತ ಹೋಗಿ ಒಮ್ಮೆ ಅಪ್ಲೈ ಮಾಡುವಂತ ಎಷ್ಟೆಲ್ಲ ಅಪ್ಲೈ ಮಾಡಿದ್ದು, 1000 ಗಟ್ಟಲೆ ಅಪ್ಲೈ ಮಾಡಿದೆ. ಒಂದದ್ದು ಕಾಲೇ ಬರ್ಲಿಲ್ಲ ನಂಗೆ. ನಾನು ಇಂಟರ್ವ್ಯೂ ಕೊಟ್ಟು ಫೇಲ್ ಆದದ್ದು ಒಂದಲ್ಲ, ನಂಗೆ ಇಂಟರ್ವ್ಯೂ ಕೊಡ್ಲಿಕ್ಕೆ ಅಪರ್ಚುನಿಟಿ ಬರ್ಲಿಲ್ಲ. ಹೀಗೆ ಅಪರ್ಚುನಿಟಿ ಬಂದಿದೆ, ಅವನೇ 2-3 ಇಂಟರ್ವ್ಯೂ ಫೇಲ್ ಆಗಿದೆ ಅಂದ್ರೆ ಅದು ನನ್ನ ಫಾಲ್ಟ್. ನಾನು ಸರಿ ಕಲಿಲಿಲ್ಲ, ನನ್ನಲ್ಲಿ ಸ್ಕಿಲ್ ಇಲ್ಲ, ನಾನು ಸರಿ ಅಪ್ಸ್ಕಿಲ್ ಮಾಡಿಕೊಳ್ಳಿಲ್ಲ, ನಾನೇ ರಿಪೇರಿ ನನ್ನನ್ನು ಮಾಡಿಕೊಳ್ಬೇಕು ಅಂತ ಅರ್ಥ ಇದೆ. ನಂಗೆ ಇಂಟರ್ವ್ಯೂ ಅಪರ್ಚುನಿಟಿಯೇ ಬರಲಿಲ್ಲ. ಒಂದು ಕಡೆ ನನ್ನನ್ನು ಎಕ್ಸ್ಪ್ರೆಸ್ ಮಾಡುವ, ನನಗೆ ಎಂತ ನಾಲೆಜ್ ಉಂಟು ತೋರಿಸುವ ಅಂತ ನಂಗೆ ಇಂಟರ್ವ್ಯೂ ಕಾಲ್ಸೇ ಬರಲಿಲ್ಲ. ಸೊ ಅದಾಗಿ ನವೆಂಬರ್ ಎಂಡ್ ಬಂತು, ಆಲ್ಮೋಸ್ಟ್ ಡಿಸೆಂಬರ್ ಬಂತು. ಡಿಸೆಂಬರ್ ಬರುವಾಗ ಈಗ ರೆಫರೆನ್ಸ್ ಸುಮಾರು ಜನರ ಹತ್ರ ಕೊಟ್ಟಿದ್ದೆವು. ನಮ್ಮ ರಿಲೇಟಿವ್ ಒಬ್ಬರಲ್ಲಿ ಅವರಿಗೆ ಗೊತ್ತಿರುವವರಿಗೆಲ್ಲ ಅವ್ರು ಶೇರ್ ಮಾಡಿದ್ರು. ಅದರಲ್ಲಿ ಒಬ್ರು ಅಕ್ಕ ಇದ್ರು. ಅವರು ಒಂದು ಕಂಪನಿ ಮಂಗಳೂರಿಂದ, ನನಗೆ ಈಗಾದ ಕಂಪನಿ Unify-CX ಕಂಪನಿ, ಅಲ್ಲಿ ಅವರು ವರ್ಕ್ ಮಾಡ್ತಿದ್ರು. Unify-CX ಮಂಗಳೂರಿದು. ಅವರಲ್ಲಿ ಮುಂಚೆ ಅವರು 2023 ಅಲ್ಲಿ ವರ್ಕ್ ಬಿಟ್ಟಿದ್ದಾರೆ, ಆಫ್ ಬೋರ್ಡ್ ಆಗಿದ್ದಾರೆ. ಸೊ ಅವರು ಆ ಕಂಪನಿಗೆ ನನ್ನ ರೆಫರೆನ್ಸ್ ಕೊಟ್ಟರು. ಈಗ ಒಂದು ಕ್ಯಾಂಡಿಡೇಟ್ ಇದ್ದಾನೆ, ಇಂತಿನ ಸ್ಕಿಲ್ಸ್ ಉಂಟು ಅಂತ ರೆಸ್ಯೂಮ್ ಕೊಟ್ಟರು. ಅದಾದ್ಮೇಲೆ ನಂಗೆ ಅಲ್ಲಿಂದ ಕಾಲ್ ಬಂತು. ಕಾಲ್ ಬರುವಾಗ ನಾವು ಹೇಗಿದ್ದೆವು, ನಮ್ಮ ಸಿಚುವೇಶನ್ ಹೇಗಿತ್ತು ಕೇಳಿ. ಬೆಂಗಳೂರಿನ ಇನ್ನೊಂದು ಕಂಪನಿ ಅವಸ್ಥೆ. ಅವರು ಅದು ಸಹ ನಮಗೆ ಈ ತರ ವಾಟ್ಸ್ಆಪ್ ಗ್ರೂಪ್ ಇತ್ತು, ಒಂದು ವಾಟ್ಸ್ಆಪ್ ಗ್ರೂಪ್ ಈ ತರ ಉದ್ಯೋಗದ್ದು ಅದ್ರಲ್ಲಿ ಬಂದಿತ್ತು. ನಾ ಬಂದ ಕೂಡಲೇ ನಾನು ನೋಟಿಫಿಕೇಶನ್ಸ್ ನೋಡ್ತಿದ್ದೆ. ಆಗ ಬಂದದಷ್ಟೇ, ಒಂದು ಡೆವಾಪ್ಸ್ ರೋಲ್ ಓಪನಿಂಗ್ ಉಂಟು, ಫ್ರೆಶರ್, ಇಂತಿಂತ ಕಂಪನಿ ಬೆಂಗಳೂರು ಅಂತ. ನಾನು ನೋಡಿದ ಕೂಡಲೇ ಅಲ್ಲಿಗೆ ರೆಸ್ಯೂಮ್ ಹಾಕಿ ಆ ಸಂಬಂಧಪಟ್ಟ ನಂಬರ್ಗೆ ಕಾಲ್ ಎಲ್ಲ ಮಾಡಿ ಹೇಳಿದೆ, ಇಂಟ್ರೆಸ್ಟ್ ಉಂಟು ಇಂತಿಂತ ರೋಲ್ ನಾನು ನೋಡ್ತಿದ್ದೇನೆ ಅಂತ. ಸೊ ಆ ಕಂಪನಿಯಿಂದ ಕಾಲ್ ಬಂತು, ಅವತ್ತೇ ಬಂತು ಕಾಲ್. ಅರ್ಧ ಗಂಟೆಲ್ಲ ಬಂದಿದೆ. ಕಾಲ್ ಬಂತು, ಹೇಳಿದ್ರು ನನ್ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳಿದ್ರು, ನನ್ನ ನಾಲೆಜ್ ಬಗ್ಗೆ, ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರು, ಅದೆಲ್ಲ ಕೇಳಿದ್ರು. ಓಕೆ, ನಾವು ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡಿದ್ದೇವೆ, ನಿಮಗೆ ನಾಳೆ ಅಥವಾ ನಾಡಿದ್ದು ವರ್ಚುವಲ್ ಇಂಟರ್ವ್ಯೂ ಇರ್ತದೆ, ನೀವು ಯಾವಾಗ ರೆಡಿ ಇದ್ದೀರಿ ಅಂತ ಕೇಳಿದ್ರು. ನಾನು ಈಗ ಮಾಡಿದ್ರು ರೆಡಿ ಇದ್ದೇನೆ, ನಾನು ಲುಕಿಂಗ್ ಫಾರ್ ರೋಲ್ ಅಂತ ಹೇಳಿದ್ದೆ. ಸೊ ಓಕೆ, ನಾವು ನಾಡಿದ್ದು ವರ್ಚುವಲ್ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತೇವೆ ಅಂತ ಹೇಳಿದ್ರು ಆನ್ಲೈನ್ ಅಲ್ಲೇ. ಸೊ ಆಯ್ತು ಅಂತಾಯ್ತು. ನೆಕ್ಸ್ಟ್ ಡೇ ಅಲ್ಲ, ಅದಕ್ಕಿಂತ ನೆಕ್ಸ್ಟ್ ಡೇ ಆ ದಿವಸ ಸಹ ಅವರು ಓಕೆ ಈ ಹೊತ್ತಿಗೆ ಮಧ್ಯಾಹ್ನ 12 ಗಂಟೆಗೆ ಅಂತ ಟೈಮ್ ಫಿಕ್ಸ್ ಮಾಡಿದ್ರು. ನೆಕ್ಸ್ಟ್ ಅಲ್ಲ, ಅದಕ್ಕಿಂತ ನೆಕ್ಸ್ಟ್ ಡೇ ಇಂಟರ್ವ್ಯೂ ಫಿಕ್ಸ್ ಮಾಡಿದ್ರು. ಸೊ 12 ಗಂಟೆಗೆ ಅಲ್ಲ, ಸುದ್ದಿ ಇಲ್ಲ, 12 ಗಂಟೆಗೆ ಇಂಟರ್ವ್ಯೂ ಅಂತ ಇತ್ತು. ಆ ದಿನವೇ ಬೆಳಿಗ್ಗೆ 9-10 ಗಂಟೆಗೇನೋ ಅವರದ್ದು ಕಾಲ್ ಬಂತು. ಈಗ ಎಂತ ಆಗಿದೆ ಅಂದ್ರೆ, ನಮ್ಮಲ್ಲಿ ಇಂಟರ್ವ್ಯೂ ಮಾಡುವ ಬೋರ್ಡ್ ಮೆಂಬರ್ಸ್ ಎಲ್ಲ ಸ್ವಲ್ಪ ವರ್ಕ್ ಅಲ್ಲಿ ಬಿಸಿ ಇದ್ದಾರೆ. ಸೊ ನಾವು ಫಸ್ಟ್ ನಿಮಗೆ ಎಂತ ಮಾಡ್ತೇವೆ ಅಂದ್ರೆ, ಡೈರೆಕ್ಟ್ ಇಂಟರ್ವ್ಯೂ ಮಾಡುದಿಲ್ಲ, ಒಂದು ಟಾಸ್ಕ್ ಕೊಡ್ತೇವೆ ನಿಮಗೆ. ಟಾಸ್ಕ್ ಅನ್ನು ನೀವು ಇವತ್ತು ನಾಳೆ ಬೆಳಿಗ್ಗೆ ಒಳಗೆ ನಮಗೆ ಮಾಡಿ ಕಳಿಸ್ಬೇಕು. ಮತ್ತೆ ನಿಮ್ಮ ಟಾಸ್ಕ್ ಮಾಡಿದ ಬೇಸಿಸ್ ಮೇಲೆ ನಿಮಗೆ ಇಂಟರ್ವ್ಯೂ ಮಾಡ್ಬೇಕಾ ಬೇಡವಾ ಅಂತ ಅವ್ರು ಮಾಡ್ತೇವೆ ಅಂತ ಹೇಳಿದ್ರು. ಸೊ 1 hour ಅಲ್ಲಿ ನಾನು ಇನ್ನು ಕಾಲ್ ಮಾಡಿದ್ವಿ, 1 hour ಅಲ್ಲಿ ನಿಮಗೆ ಟಾಸ್ಕ್ ಕಳಿಸ್ತೇನೆ, ಮತ್ತೆ ನೀವು ನಾಳೆ ಬೆಳಿಗ್ಗೆ ಒಳಗೆ ಕಳಿಸಿ ಅಂತ ಹೇಳಿದ್ರು. ಆಗ್ತಿತ್ತು, ಓಕೆ ಫೈನ್, ಟಾಸ್ಕ್ ಮಾಡುವಾಗಲ್ಲಿ ಎಂತ ಉಂಟು ಅಂತ ಟಾಸ್ಕಿಗೆ ಬೇಕಾದೆಲ್ಲ ಪ್ರಿಪರೇಷನ್ ಮಾಡಿಕೊಂಡೆ ನಾನು. 1 hour ಆಯ್ತು, 2 hour ಆಯ್ತು, ಟಾಸ್ಕ್ ಅಂತ ಸುದ್ದಿ ಬರ್ಲಿಲ್ಲ. 3 ಗಂಟೆಗೆ ವಾಪಸ್ ಅದೇ ದಿನ ಸಂಜೆ 3 ಗಂಟೆ ಕಾಲ್ ಮಾಡಿದೆ, ಲೈಕ್ ನೀವು ಟಾಸ್ಕ್ ಕಳಿಸ್ತೇವೆ ಅಂತ ಹೇಳಿದೆಲ್ಲ, ಟಾಸ್ಕ್ ಬರ್ಲಿಲ್ಲ ಅಂತ. ಸೊ ಆಗ ಅವ್ರು ವಾಪಸ್ ಹೇಳಿದ್ರು, ನಮಗೆ ಟಾಸ್ಕ್ ಮಾಡುದಿಲ್ಲ, ನಾವು ಡೈರೆಕ್ಟ್ ಇಂಟರ್ವ್ಯೂ ಮಾಡ್ತೇವೆ, ಬಟ್ ಯಾವಾಗ ಇಂಟರ್ವ್ಯೂ ಮಾಡ್ತೇವೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೇವೆ, ಬೋರ್ಡ್ ಮೆಂಬರ್ಸ್ ಈಗ ಬಿಸಿ ಇದ್ದಾರೆ, ಹೇಳ್ತೇವೆ ಅಂತ ಹೇಳಿದ್ರು. ಆಯ್ತು, ಓಕೆ ಇಂಟರ್ವ್ಯೂ ಆದ್ರೆ ಇಂಟರ್ವ್ಯೂ ಅಂತ ನಾನು ಸುಮ್ಮನೆ ಇದ್ದೆ. ಸೊ ನೆಕ್ಸ್ಟ್ ಡೇ ಮಧ್ಯಾಹ್ನವರೆಗೆ ಕಾಲ್ ಮಾಡೋದು ಬೇಡ, ಮಧ್ಯಾಹ್ನ ಮೇಲೆ ಒಂದು ಅಪ್ಡೇಟ್ ಕೇಳುವ ಅಂತ ನಾನು ಸುಮ್ಮನೆ ಕೂತೆ. ವಾಪಸ್ ಕಾಲ್ ಬ್ಯಾಕ್ ಮಾಡಿಕೊಂಡಿದ್ರೆ ಅಗೇನ್ ಈ ಕ್ಯಾಂಡಿಡೇಟ್ಗೆ ಅಂತ ಪೇಷನ್ಸ್ ಇಲ್ಲ ಅಂತ ಆಗ್ತದೆ. ಸೊ ಕಾರ್ಪೊರೇಟ್ ಅಲ್ಲಿ ಹಂತದಲ್ಲಿ ಇರ್ತದೆ, ಸ್ವಲ್ಪ ನಾವು ಮೇಂಟೈನ್ ಮಾಡ್ಬೇಕು ಮ್ಯಾನರ್ಸ್. ಸೊ ಮಧ್ಯಾಹ್ನವರೆಗೆ ಕಾದೆ. ಮಧ್ಯಾಹ್ನ ಒಂದು 2-3 ಗಂಟೆ ಆಗುವ ಸಂಜೆಗೆ ಏನು ಕಾಲ್ ಮಾಡಿದೆ, ಲೈಕ್ ವರ್ಚುವಲ್ ಇಂಟರ್ವ್ಯೂ ಯಾವಾಗ ಸ್ಕೆಡ್ಯೂಲ್ ಮಾಡೋದು, ಅಪ್ಡೇಟ್ ಕೊಡ್ಬೋದು ಅಂತ. ಸೊ ಆಗ ಒಂದು ನ್ಯೂಸ್ ಎಂತ ಅಂದ್ರೆ,
ನಾವು ನಾಳೆ ಆಕ್ಚುಲಿ ವಾಕ್ ಇನ್ ಡ್ರೈವ್ ಅಂದ್ರೆ ಕಂಪನಿಯಲ್ಲಿ ಆಫ್ಲೈನ್ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡಿದ್ದೇವೆ ಅಂತ. ನಾವು ಬೆಂಗಳೂರಿನ ಆಸುಪಾಸಿನವರನ್ನೇ ಒಂದು 15 ಜನರನ್ನು ಸೆಲೆಕ್ಟ್ ಮಾಡಿದ್ದೇವೆ. ನೀವು ಮಂಗಳೂರಿನವರಲ್ಲ? ಅಲ್ಲ ಹಾಗಲ್ಲ, ನಾನು ಹೇಳಿದೆ ಅದೇ ವಾಕ್ ಇನ್ ಡ್ರೈವ್ ಸೆಲೆಕ್ಟ್ ಮಾಡಿ ಅಂದ್ರೆ ನನ್ನ ಡೆವಲಪ್ ರೋಲಿಗೆ ವಾಕ್ ಇನ್ ಡ್ರೈವ್ ಇರುದಾ ಸರ್? ಅದೆಂತ, ನಾನು ಮೊನ್ನೆಯಿಂದ ನಿಮ್ಮೊಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲೇ ಇದ್ದಲ್ಲ, ನೀನ್ ನಮಗೆ ಮೊನ್ನೆ ಹೇಳ್ಬೋದಿತ್ತಲ್ಲ ಅಂತ. ಅವ್ರು ಮುಂಚೆ ದಿವಸ ಅದನ್ನು ಡಿಸೈಡ್ ಮಾಡಿದ್ದಾರೆ. ನಾನ್ ನೆಕ್ಸ್ಟ್ ಡೇ ಕಾಲ್ ಮಾಡಿದಾಗ ನಂಗೆ ವಿಷಯ ಗೊತ್ತಾದದ್ದು. ಆಗ ನಂಗೆ ಹೇಳಿದ್ರು, ನೀವು ಲೈಕ್ ಮಂಗಳೂರು ಸೈಡ್ ನವರಲ್ಲ, ಸೊ ನಿಮಗೆ ಬರ್ಲಿಕ್ಕೆ ಕಷ್ಟ ಆಗ್ಬೋದು ಅಂತ ಅವರೇ ಡಿಸೈಡ್ ಮಾಡಿಕೊಂಡು ನಾವು ಹೇಳಲಿಲ್ಲ ನಿಮಗೆ, ಸಾರಿ ಅಂತ ಹೇಳಿದ್ರು. ಬೇಸರ ಉಂಟಲ್ಲ, ಆಯ್ತು ಸರಿ ಫೈನ್. ನಾಳೆ ಬೆಳಿಗ್ಗೆ 10 ಗಂಟೆಗೆ ಇಂಟರ್ವ್ಯೂ ಬೆಂಗಳೂರಲ್ಲಿ. ನಾವು ಇರುದಿಲ್ಲ 300 ಕಿಲೋಮೀಟರ್ ಈಚೆ ಮಂಗಳೂರು ಸೈಡ್. 3 ಗಂಟೆ ಆಗಿದೆ ಸಂಜೆ. ನಾನು ಕಾಲ್ ಇಟ್ಟ, ಮತ್ತೆ ಅಕ್ಕನಿಗೆಲ್ಲ ಕಾಲ್ ಮಾಡಿದೆ ಹೀಗೆ ಅಂತ. ಮತ್ತೆ ಅಕ್ಕ ಹೇಳಿದ್ದು, ಹೋಗು ನೀನು ಬಸ್ ಹತ್ತಿಕೊಂಡು ನೀನು ಅವರಿಗೆ ಈಗಲೇ ಫೋನ್ ಮಾಡಿ ಹೇಳು, ನಾನು ಬರ್ತೇನೆ, ನಾನು ವಾಕಿಂಗ್ ಡ್ರೈವ್ ಅಟೆಂಡ್ ಮಾಡ್ತೇನೆ, ನಾನು ಬರ್ತೇನೆ ಅಂತ ಹೇಳಿ ಹೇಳು. ಅವ್ರಿಗೆ ಕಾಲ್ ಮಾಡಿದೆ, ಬರದಾದ್ರೆ ಓಪನಿಂಗ್ ಚಾನ್ಸ್ ಉಂಟಲ್ಲ. ಓ ಧಾರಾಳ ಬನ್ನಿ, ಸಾರಿ ನಾ ಹೇಳೋದಕ್ಕೆ ನೀವು ಮಂಗಳೂರು ಸೈಡ್ ನವರು ಅಂತ ನಾನೇ ಡಿಸೈಡ್ ಮಾಡಿ ಹೇಳಲಿಲ್ಲ. ನೀವು ಬರೋದಾದ್ರೆ ಗ್ಯಾರಂಟಿ ಬರ್ಬೋದು, ಒಂದು 15 to 20 ಕ್ಯಾಂಡಿಡೇಟ್ಸ್ ಇದ್ದಾರೆ, ನೀವು ಬನ್ನಿ ಅಂತ ಹೇಳಿದ್ರು. ನಾವು ಅದಕ್ಕೂ ರೆಡಿದ್ದೆವು. ಆಯ್ತು ಅಂತ ಸಡನ್ ಕೂಡ್ಲೆ ಡಿಸೈಡ್ ಮಾಡಿ ಅಪ್ಪನಿಗೆಲ್ಲ ಹೇಳಿ, ಅಪ್ಪ ಕಾರಲ್ಲೇ ಹೋಗುವ ಅಂತ ಹೇಳಿ ಅಪ್ಪ ಹೌದು ಬೆಂಗಳೂರಿಗೆ ಹೋದ್ರು. ಮರುದಿನ ಅಲ್ಲಿ ಇಂಟರ್ವ್ಯೂ 10 ಇದ್ದು. ಅಲ್ಲಿ ಎಂತ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಫಸ್ಟಿಗೆ ಇದು ಎಂತ ಹೇಳುದು, ಅದಕ್ಕೆ ಫಸ್ಟ್ ಇಂದ ಕೊಡುದು ಆಪ್ಟಿಟ್ಯೂಡ್. ಅದೇ ಆಪ್ಟಿಟ್ಯೂಡ್ ಮತ್ತೆ ಅದು ಸ್ವಲ್ಪ ನಾವೇನೋ ಪರ್ಸನಲ್ ಮಾತಾಡ್ಕೊಂಡು ಇಂಥದ್ದು ಹೇಳ್ಬೋದು, ಬೇಡ ಕಂಪನಿದಲ್ಲ ಬೇಡ ಹೆಸರು ಅಂತ ಹೇಳಿ, ಸೊ ಅದು ಬಿಡಿ. ಸೊ ಆಪ್ಟಿಟ್ಯೂಡ್ ಮತ್ತೆ ಟಾಸ್ಕ್ ಬರೀಲಿಕ್ಕೆ ಕೊಟ್ಟಿದ್ರು, ಅದನ್ನ ಮಾಡಿ ಅಂತ ಹೇಳಿ. ಸರಿ, ಒಬ್ಬೊಬ್ಬರನ್ನು ಒಂದು 3 ಜನ ಹಾಗೆ ಬೇರೆ ಬೇರೆ ಕೂತ್ಕೊಳ್ಸಿದ್ರು. ಇವನ್ ಪಾಪ ಇಂಟರ್ವ್ಯೂ ಹೋಗಿ ಟಿಪ್ ಟಾಪ್ ಆಗಿ ರೆಡಿ ಆಗಿ ಅಲ್ಲಿ ಅವ್ರು ಹೇಳಿದ್ದು 15 ಜನ ಇದ್ದಾರೆ ಅಂತ. ಅಲ್ಲಿ ಆಲ್ಮೋಸ್ಟ್ 30 ಮೆಂಬರ್ಸ್ ಬಂದಿದ್ರು, ಎಲ್ಲ ಒಂದೇ ಇನ್ಸ್ಟಿಟ್ಯೂಟ್ ಅವರು. ಬಂದವರಿಗೆ ಅವರೆಲ್ಲ ಈ ಜಾತ್ರೆಗೆ ಯಾವ್ದು ಗಡ್ಡ ಮೀಸೆ ಎಲ್ಲ ಬಿಟ್ಟುಕೊಂಡು ಜಾತ್ರೆಗೆ ಬಿಡಿ, ಅದು ಅವ್ರ ಇಷ್ಟ ಹೇಗೆ ಬರೋದು, ಆಯ್ತಾ. ಇವನು ಪ್ರಾಪರ್ ಆಗಿ ಮಾಡಿದ್ದಾನೆ, ನನಗೆ ಕೊಟ್ಟ ಹಾಗೆ ನಾನು ಮಾಡಿದ್ದೇನೆ ಅಂತ ಹೇಳಿ ಕೊಟ್ಟಿದ್ದ. ಇವನು ಹೊರಗೆ ಬಂದು ನೋಡ್ತಾನೆ, ಅಲ್ಲಿ ಚಾಟ್ GPT ಅಲ್ಲಿ ಎಲ್ಲ ಬರೀತಿದ್ದಾರೆ. ಅದ್ರಲ್ಲಿ ಆಕ್ಚುಲಿ ಅವ್ರು ಕೊಟ್ಟದ್ದು ಒಂದು 4 ಕ್ವೆಶನ್ಸ್ ಕೊಟ್ಟಿದ್ರು, ನಾವೇ ಡಾಕ್ಟರ್ ಫೇಲ್ ಆಗಲ್ಲ ಬರೀಲಿಕ್ಕೆ. ಅದರಲ್ಲಿ 2 ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿತ್ತು. ಅದು ಆಲ್ಮೋಸ್ಟ್ ವರ್ಕ್ ಮಾಡಿದವರಿಗೆ ಗೊತ್ತಿರ್ಬೋದು, ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನನಗೆ ಯಾವ ರೀತಿಯಲ್ಲಿ ಗೊತ್ತುಂಟು, ಚಾಟ್ GPT ನೋಡ್ಕೊಂಡು ಮಾಡಿದ್ದಾರೆ. ಅಲ್ಲಿ ಸಹ ಬಂದದ್ದು ಫ್ರೆಶರ್ಸ್ ರೋಲಿನ ಮಕ್ಕಳೇ ಎಲ್ಲ ನೋಡಿ ಬರ್ತಿದ್ದಾರೆ. ಹೊರಗೆ ಬಂದು ನೋಡಿದ್ರೆ ಅಲ್ಲಿ ಮಾನಿಟರ್ ಮಾಡೋರು ಯಾರು ಇಲ್ಲ. ನಮ್ಮೊಟ್ಟಿಗೆ ಬಂದು ಕ್ವಶನ್ ಪೇಪರ್ ಕೊಟ್ಟಾಗೆಲ್ಲ ಹೇಳಿದ್ರು ಮೊಬೈಲ್ ಎಲ್ಲ ಬ್ಯಾಗ್ ಒಳಗೆ ಇಡಿ ಅಂತ. ನಾನು ಮೊಬೈಲ್ ತೆಗೆದಿಲ್ಲ, ಬ್ಯಾಗ್ ಒಳಗೆ ಇಟ್ಟಿದ್ದೆ. ಅಲ್ಲೇ ನೋಡಿದ್ರೆ ಕೆಲವರು ರೂಮ್ ಅಲ್ಲೇ ಕೂತವರೆಲ್ಲ ಮೊಬೈಲ್ ಇಟ್ಕೊಂಡು ನೋಡಿಕೊಂಡು ಬರ್ತಿದ್ದಾರೆ ಎಲ್ಲ. ಆಯ್ತಾ, ಅದವನಿಗೆ ಆಗ್ಲೇ ಬೇಸರ ಆಗಿತ್ತು. ಆಮೇಲೆ ಮಧ್ಯಾಹ್ನ ಬನ್ನಿ ಊಟ ಮಾಡಿ ಬನ್ನಿ, ರಿಸಲ್ಟ್ ಹೇಳ್ತೇವೆ ಅಂತ ಹೇಳಿದ್ರು. ರಿಸಲ್ಟ್ ಹೇಳುವಾಗ ಬಂದು ಜೆನ್ವಿನ್ ಆಗಿ ಇವನು ಸೆಲೆಕ್ಟ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಚಾಟ್ GPT ನೋಡಿ ಎಂತದೋ ಮಾಡಿದ 6 ಜನ ಸೆಲೆಕ್ಟ್ ಆಗಿದ್ರು. ಫೈನ್, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಎಷ್ಟು ಹಿಂಸೆಯಲ್ಲಿ ಬಂದಿದ್ದಾರೆ ಅಪ್ಪ ಮಗ ಅಂತ ಹೇಳಿದ್ರೆ. ನನಗೆ ಪ್ರತಿ ಸಲ ಫೋನ್ ಕಾಲ್ ಬರುವಾಗ ತಲೆಯಲ್ಲಿ ಯೋಚನೆ, ಸಕ್ಸಸ್ ಆಗ್ತದಾ, ಸಕ್ಸಸ್ ಆಗುದಿಲ್ಲ, ಸಕ್ಸಸ್ ಆಗದಿದ್ರೆ ಇವನನ್ನು ಸಮಾಧಾನ ಮಾಡಿ ನೆಕ್ಸ್ಟ್ ಇದಕ್ಕೆ ಪ್ರಿಪೇರ್ ಮಾಡುದು ಹೇಗೆ ಅಂತ. ಅಪ್ಪನಿಗೂ ಅದೇ ಇದ್ದದ್ದು. ಅಪ್ಪನ ಮನಸ್ಸಲ್ಲಿ ಎಷ್ಟು ನೋವಿದ್ದು, ನನಗೆ ಧೈರ್ಯ ತುಂಬ್ತಿದ್ರು, ಆಯ್ತು ಮಗ ತೊಂದರೆ ಇಲ್ಲ, ಅದು ಎಕ್ಸ್ಪೀರಿಯನ್ಸ್ ಆದಾಗ ಆಯ್ತು, ನೆಕ್ಸ್ಟ್ ಟೈಮ್ ಟ್ರೈ ಮಾಡುವ. ನಮ್ಮ ಅಮ್ಮತ್ತು ಸ್ವಲ್ಪ ಎಂತ ಹೇಳುದು, ಭಾವಜೀವಿತ್ತು, ಬೇಗ ಅಳು ಬಂದು ಬಿಡ್ತದೆ. ಈಗ ನಮಗೆ ಸಳು ಬರ್ತದೆ, ಆದ್ರೆ ಅವರು ಅಂದ್ರೆ ಅದಕ್ಕೆ ಅವರಿಗೆ ಹಾಗೆಲ್ಲ ತಡ್ಕೊಳಿಕ್ಕೆಲ್ಲ ಆಗುದಿಲ್ಲ. ಅವ್ರು ಅತ್ತೆ ಬಿಡ್ತಾರೆ. ಸೊ ಅವರಿಗೂ ಸಹ ನಾವೇ ಸಮಾಧಾನ ಮಾಡ್ಬೇಕು. ಇಲ್ಲ ಮಗ ಎಂತ ಆಗ್ತಿಲ್ಲ ಅಂತ ಹೇಳ್ಕೊಂಡೆ ಅವ್ರು ಅಳುವ ಜನ. ಹಾಗಾಗಿ ಅವ್ರನ್ನ ಸಮಾಧಾನ ಮಾಡುವ ಭಾರ ನಮ್ಮ ಮೇಲೆ ಇತ್ತಾಯ್ತಾ. ಅದಂತ ಬರುವಾಗ ಹೇಗೆ ಗೊತ್ತಾ, ಅಪ್ಪನದ್ದೊಂದು ರೀತಿ ಮನಸ್ಥಿತಿ, ಇವನದ್ದು. ಆದ್ರೆ ಇಬ್ಬರಿಗೂ ತೋರಿಸ್ಕೊಳ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಧೈರ್ಯ ಇರುತ್ತಲ್ಲ, ನಮಗೆ ನೆಕ್ಸ್ಟ್ ಬರ್ತದೆ ಅಂತ ಹೇಳಿ. ಆ ತರ ಬರುವಾಗ್ಲೇ ಬೆಂಗಳೂರಿಂದ ಈಗ ಇವ್ನು ಸೆಲೆಕ್ಟ್ ಆಗಿದಾನಲ್ಲ ಕಂಪನಿಯಿಂದ, ಅಲ್ಲಿನ ಕಾಲ್ ಅದು 1 ನಿಮಿಷ ಡಿಸೆಂಬರ್ 20 ಹಾಗೆ ಡಿಸೆಂಬರ್ 20 ಸೊ ಅವರದ್ದು ಅಲ್ಲಿಂದ ಹೈರಿಂಗ್ ಮ್ಯಾನೇಜರ್ 18-19 ಹಾಗೆ ಬಂದದ್ದು. ಹೈರಿಂಗ್ ಮ್ಯಾನೇಜರ್ ಕಾಲ್ ಬಂತು ನಂಗೆ. ಸೊ ನಿಮ್ಮದು ಹೀಗೆ ರೆಫರ್ ಮಾಡಿದ್ದಾರೆ ಇಂತಿಂತವ್ರು, ಸೊ ನಮ್ಮದು ಜಾಬ್ ರೋಲ್ ಹೀಗೆ, ನಿಮಗೆ ಹೀಗೆ ಇಂಟ್ರೆಸ್ಟ್ ಉಂಟಾ, ನಿಮ್ಮ ನಾಲೆಜ್ ಯಾವ್ದಲ್ಲ ಅಂತ ಹೇಳಿದ್ರು. ನಾನು ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಸುಮಾರು ಉಂಟದು ಬೇರೆ ಬೇರೆ ಬೇಸಿಸ್. ನಾನು AWS ಕಲ್ತದ್ದು, ಅವರದ್ರಲ್ಲಿ ಅಜೂರ್ ಇರೋದು. ಸೊ ಅವ್ರು ಹೇಳಿದ್ರು, ನಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನಿಮಗೆ AWS ನಾಲೆಜ್ ಇದ್ರೆ ತೊಂದರೆ ಇಲ್ಲ, ಅಜೂರ್ಗೆ ನಾವೇ ನಿಮ್ಮನ್ನು ಟ್ರೈನ್ ಮಾಡ್ತೇವೆ, ಅದೇ ಹೇಗೆ ಸ್ವಲ್ಪ ಟೈಮ್ ಬೇಕಾಗುದು ಅಂತೆಲ್ಲ ಹೇಳಿದ್ರು. ಸೊ ನಾನು ಇಂಟ್ರೆಸ್ಟ್ ಇದ್ದೇನೆ ಈ ರೋಲಲ್ಲಿ, ಇಂಟರ್ವ್ಯೂ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದ್ರು.
ಸೊ ಅವ್ರು ಹೇಳಿದ್ರು ಓಕೆ ನೆಕ್ಸ್ಟ್ ನಮ್ಮ HR ಫರ್ದರ್ ನಿಮಗೆ ಕಾಲ್ ಮಾಡ್ತಾರೆ, ಇಂಟರ್ವ್ಯೂ ಆಗುತ್ತೆ ಸ್ಕೆಡ್ಯೂಲ್ ಮಾಡ್ತಾರೆ, ನೀವು ಕಂಪನಿಗೆ ಬಂದು ಇಂಟರ್ವ್ಯೂ ಕೊಡ್ಬೇಕು ಅಂತ ಹೇಳಿದ್ರು. ಆಯ್ತು ಶೋರ್ ನಾ ಬರ್ತೇನೆ ಅಂತ ಆಯ್ತು. ಸೊ ಹೊಸ ಹೋಪ್ ಅಲ್ಲಿ ಹೊಸ ಹೋಪ್. ಅದರ ಜೊತೆ ಇವನು ಇಲ್ಲಿ ಆ ದಿವಸ ಬೆಳಿಗ್ಗೆ ಒಂದು ಕಂಪನಿ ಅಟೆಂಡ್ ಮಾಡಿದಲ್ಲಿ ಬರ್ದಿದ್ದಲ್ಲ ಎಂತ ಆಪ್ಟಿಟ್ಯೂಡ್ ಅದೆಲ್ಲ ಬರ್ದು ಹೊರಗೆ ಬರುವಾಗ ಇನ್ನೊಂದು ಹೋಪ್ ಸಿಕ್ಕಿತ್ತು ನಮಗೆ. ಇವನಿಗೆ ವಾಟ್ಸಪ್ ಅಲ್ಲಿ ಆಕ್ಸೆಂಚರ್ ಕಂಪನಿಯಿಂದ ನಿಮ್ಮದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಒಂದು ಮೆಸೇಜ್ ಹಾಕಿದ್ದೆವು, ಶಾರ್ಟ್ ಲಿಸ್ಟ್ ಆಗಿದೆ. ಇನ್ನೊಂದು ಹೋಪ್ ಅಲ್ಲಿ ಓಕೆ ಫೈನ್ ದೇವ್ರು ಇಲ್ಲಿ ಮಾಡದಿದ್ರೆ ಇನ್ನೊಂದು ಉಂಟು ಅಂತ. ಆಗ ಮಧ್ಯಾಹ್ನದವರೆಗೆ ಹೋಪ್, ಸಂಜೆ ಬರುವಾಗ ಇದೊಂದು ಹೋಪ್. ಸೊ 2 ಹೋಪ್ ನಮ್ಮ ಕೈಯಲ್ಲಿ ಇತ್ತು. ಯಾವಾಗ? ಶುಕ್ರವಾರ. ಇವನಿಗೆ ಇಂಟರ್ವ್ಯೂ ಆದದ್ದು ಡಿಸೆಂಬರ್ 26ನೇ ಶುಕ್ರವಾರ, ಎಕ್ಸಾಕ್ಟ್ ಆಗಿ ಅದ್ರ ಹಿಂದಿನ ಶುಕ್ರವಾರ. ಡೇಟ್ ನಮಗೆ ಈಗ ಅಷ್ಟು ಚುರುಕಿಲ್ಲ, ಕರೆಕ್ಟ್ ಲೆಕ್ಕ ಆಗ್ಲಿಕ್ಕಿಲ್ಲ. ಆದ್ರೆ ಎಕ್ಸಾಕ್ಟ್ ಹಿಂದಿನ ಶುಕ್ರವಾರ 18 ಹಾಗೇನಾಗಿರ್ಬೇಕು, ನಾನು ಆಗ್ಲೇ ಹೇಳಿದಾಗ ಬಂದದ್ದು ಆಯ್ತಾ. ಸೊ ಆ 2 ಹೊಸ ಹೋಪಿನೊಟ್ಟಿಗೆ ಇವರು ಬೆಂಗಳೂರಿಂದ ಊರಿಗೆ ಬರ್ತಾರೆ. ನಮ್ ಕೇಳಿದ್ರೆ ಊರಲ್ಲಿ ಬದುಕಬೇಕಲ್ಲ, ಅದೊಂದು ಮಾತುಂಟು. ಇವನ್ನೇ ಹೇಳಿದ್ ನನಗೆ, ನಾವೀಗ ಒಂದು ಸುಳ್ಳು ಹೇಳ್ತೇವೆ ಆ ಕ್ಷಣಕ್ಕೆ, ಅದು ಆ ಸುಳ್ಳು ಯಾರಿಗೂ ಹಾರ್ಗ್ ಮಾಡೋದಿಲ್ಲ, ಅದರಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಆ ಕ್ಷಣಕ್ಕೊಮ್ಮೆ ಹೇಳಿ ಬಿಡ್ಬೋದು ಅಂತ. ಸೊ ನಾವು ಬೆಂಗಳೂರಿಗೆ ಹೋಗಿದ್ದಲ್ಲ, ಅಲ್ಲಿ ಎಂತಾಯ್ತು ಅಂತ ಕೇಳಿದಾಗ ಸೆಕೆಂಡ್ ರೌಂಡಿಗೆ ಅಂತ ಹೇಳ್ತಾರಂತೆ ಅಂತ ನಾವು ಹೇಳಿ ಬಂದಿದ್ದೆವು. ಯಾಕಂತ ಹೇಳಿದ್ರೆ ನಮಿಗೂ ಅದೊಂದು ಮನ್ಸಲ್ಲೆಲ್ಲ ಎಂತ ತಿಳ್ಕೊಳ್ತಾರೆ, ಇವರದ್ದು ಇದೇ ಆಯ್ತು ಅಂತ ಎಲ್ಲ ತಿಳ್ಕೊಳ್ತಾರೆ ಅಂತ ನಮ್ಮ ಒಳಗೆ ಯಾರಿಗೆ ಸಹ ಗೊತ್ತಾಗುದಿಲ್ಲ. ಸೊ ಆ ಒಂದು ಹೋಪಿನ ಜೊತೆ ನಾವು ಬಂದಿದ್ದೇವೆ. ನೋಡೋರಿಗೆ ಕ್ಲಿಯರ್ ಆಗ್ಬೋದು ಅಷ್ಟೇ ಆಯ್ತಾ. ಸೊ ಈ ಒಂದು ಹೊಸ ಹೋಪಿನ ಒಂದಿಗೆ ನಮ್ಮ ಪ್ರತಿ ಸೋಮವಾರದಿಂದ ಪ್ರತಿ ಶುಕ್ರವಾರದವರೆಗೆ ಕಾಯ್ದು. ಯಾಕಂತ ಹೇಳಿದ್ರೆ ಶನಿವಾರ ಆದಿತ್ಯವಾರ ಹೇಗಾದ್ರು ರಜೆ ಆಫೀಸ್ಗಳಿಗೆ ಅಂತ, ಇನ್ನು ಬಂದ್ರೆ ಇನ್ನು ನೆಕ್ಸ್ಟ್ ಸೋಮವಾರ ಅಂತ. ಆಮೇಲೆ 26ಕ್ಕೆ ಇಲ್ಲಿ ಇಂಟರ್ವ್ಯೂ ಸ್ಕೆಡ್ಯೂಲ್ ಆಯ್ತು. 24ಕ್ಕೆ ಹೇಳಿದ್ರು 26ಕ್ಕೆ ನಮಗೆ ಇಂಟರ್ವ್ಯೂ ಮಾಡ್ತೇವೆ ಅಂತ ಹೇಳಿ. ಡೇಟ್ ಟೈಮಿಂಗ್ಸ್ ಎಷ್ಟೊತ್ತಿಗೆ ಅಂತ ಹೇಳ್ತೇವೆ ಅಂತ ಹೇಳಿದ್ರು. ಟೈಮಿಂಗ್ಸ್ ಹೇಳಿರ್ಲಿಲ್ಲ. ನಾವು 25ಕ್ಕೆ ಬೋದಲರಾಗೆ ಕಾಲ್ ಮಾಡ್ತೇವೆ, ಗೌರ್ಮೆಂಟ್ ರಜೆ ಅಂತ ಗೊತ್ತಿದ್ರು ಕ್ರಿಸ್ಮಸ್ಗೆ. ಆದ್ರೂ ಸಹ ಸರಿ ಬಿಡು ನಾಳೆ ಬೆಳಿಗ್ಗೆ ಗೊತ್ತಾಗ್ಬೋದು, ಇನ್ನು ಸೋಮವಾರ ಇಂಟರ್ವ್ಯೂ ಇಡ್ಬೋದು ಅವ್ರು ಅಂತ ಹೇಳಿ. ಸೋಮವಾರ ಬೆಳಿಗ್ಗೆ ಇವತ್ತು ನಮಗೆ 25ಕ್ಕೆ ಅಪ್ಡೇಟ್ ಬರ್ಲಿಲ್ಲಲ್ಲ, ಅಂದ್ರೆ ಇನ್ನು ಸೋಮವಾರ ಶುಕ್ರವಾರ ನಾಳೆ ಒಂದು ದಿನ ಇರ್ಲಿಕ್ಕಿಲ್ಲ, ಇನ್ನು ಅದ್ರ ನೆಕ್ಸ್ಟ್ ಸೋಮವಾರ ಇರ್ಬೋದು ಅಂತ ಆಗಿತ್ತು ತಲೆಯಲ್ಲಿ. ಆದ್ರೆ ಆ ದಿನ ಶುಕ್ರವಾರ ಬೆಳಿಗ್ಗೆ ಜಸ್ಟ್ ಮೆಸೇಜ್ ಹಾಕಿದ್ದಾರೆ, ನಿಮಗೆ ಇವತ್ತೇ ಮಾಡ್ತೇವೆ ಅಂತ ಹೇಳಿ. ಟೈಮಿಂಗ್ ಆಗ್ಲಿಲ್ಲ ನನಗೆ, 8 ಗಂಟೆ ಆಗಿತ್ತು ಅಷ್ಟೇ ಬೆಳಿಗ್ಗೆ, 8:30. ನಾವು ಹೇಳಿದ್ವಿ ನೀನ್ ಈಗ್ಲೇ ಹೊರಡ್ಲಿಕ್ಕೆ ಶುರು ಮಾಡಿ ಹೋಗ್ತಾ ಇರು ಮಂಗಳೂರಿಗೆ ಅಲ್ಲ, ಎಷ್ಟೊತ್ತಿಗೆ ಅಂತ ಹೇಳ್ತಾರಲ್ಲ, ನೀನ್ ಇಂಥ ಟೈಮ್ ಅಲ್ಲಿ ಇದ್ದೇನೆ, ನಮ್ಮ ಮನೆ ದೂರ ಅಂತ ಅವ್ರಿಗೆ ಹೇಗೂ ಗೊತ್ತುಂಟಲ್ಲ, ನಾನು ಆನ್ ಟೈಮ್ ಇರ್ತೇನೆ ಅಂತ ಹೇಳಿಬಿಡು. ಮತ್ತೆ ಸ್ವಲ್ಪ ತಾಗ ಅವರದ್ದೇ ಮೆಸೇಜ್ ಬಂತು, ಆಫ್ಟರ್ನೂನ್ 3 ಗಂಟೆಗೆ ಇಂಟರ್ವ್ಯೂ ಅಂತ. ನಾ ಹೊರಟು ಕಂಪನಿಗೆ 2 ಗಂಟೆಗೆ ಎತ್ತಿದ್ದಾನೆ. 2 ಗಂಟೆಗೆ ಎತ್ತಲಿಕ್ಕೆ ಕೂಡ ನಮಗೆ ಒಬ್ರು ಸಹಾಯ ಮಾಡಿದ್ದಾರೆ, ರಿಲೇಟಿವ್ ಆಯ್ತಾ. ಅವರ ಸಹಾಯ ಜೀವಮಾನದಲ್ಲಿ ನಾವು ಮರೆಯೋದಿಲ್ಲ. ಆ ಕಂಪನಿಗೆ ಎತ್ತಲಿಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ. 2:10ಕ್ಕೆ ಅಲ್ಲಿ ಕಂಪನಿಗೆ ಎತ್ತಿದ್ದಾನೆ. ಸೊ 3 ಗಂಟೆಗೆ ಇಂಟರ್ವ್ಯೂ ಅಂತ ಇದ್ದದ್ದು, ಸ್ಕೆಡ್ಯೂಲ್ ಆಗಿದ್ದದು. ಮತ್ತೆ ನೋಡಿದ್ರೆ ನನಗೆ ಇಂಟರ್ವ್ಯೂ ಮಾಡುವ ಜನರಿಗೆ ಅಂತ ಎಮರ್ಜೆನ್ಸಿ ವರ್ಕ್ ಬಂತು ಅಂತ 4:15 ಇಂಟರ್ವ್ಯೂ ಪೋಸ್ಟ್ಪೋನ್ ಆಯ್ತು. ಊಟ ಮಾಡದೆ ಕಾದು ಕೂತಿದ್ದಾನೆ. ಇವತ್ತು ಊಟ ಅಲ್ಲ ಮುಖ್ಯ, ಇಂಟರ್ವ್ಯೂ ಆಗ್ಲಿ ಅಂತ. ಅಲ್ಲಿನ HR ಹೇಳಿದ್ದಾರೆ, ಅಲ್ಲಿ ಮೇಲೆ ಕೆಫೆಟೇರಿಯಾ ಉಂಟು, ವಾಶ್ರೂಮ್ ಎಲ್ಲ ಉಂಟು, ಊಟ ಮಾಡು ಎಲ್ಲ ರಿಸೆಪ್ಷನಿಸ್ಟ್ ಎಲ್ಲ ಹೆಲ್ಪ್ ಮಾಡ್ತಿರೋ. ಜಾಗದಲ್ಲೇ ಕೂತಿದ್ದಾನೆ ನಾನು. ನಂಗೆ ಪ್ರಿಪೇರ್ ಆಗುದಾದ್ರೆ ಎಂತದಕ್ಕೆ ಪ್ರಿಪೇರ್ ಆಗುದು, ಹೇಗೆ ಪ್ರಿಪೇರ್ ಆಗುದು, ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಕೂತಿದ್ದೇನೆ 4:15 ಕೂತಿದ್ದೇನೆ. ಅವ್ರು 4 ಗಂಟೆಗೆ ಬಂದ್ರು. 4:35 4:40ಕ್ಕೆ ಆಯ್ತು ಇಂಟರ್ವ್ಯೂ ಹೋಗುವ ಅಂತ ಕರ್ಕೊಂಡು ಹಾರ್ಟ್ ಬಡಬಡ ಅಂತ ನನಗೆ. ಐ ಕ್ಯಾನ್ ಫೀಲ್ ದಟ್ ಇದ್ದವು. 4:40ಕ್ಕೆ ಹೋದವ 5:25 5:30 ಆಗಿದೆ ಇಂಟರ್ವ್ಯೂ ಇಂದ ಬರುವಾಗ. 4:40ಕ್ಕೆ ಹೋದದ್ದು, 4:40 ಆಗಿ ಹೋದದ್ದು. 5:20 5:25 ಆಲ್ಮೋಸ್ಟ್ ಹಾಫ್ ಆನ್ ಅವರ್, ಸ್ವಲ್ಪ ಜಾಸ್ತಿ, 3/4 ಗಂಟೆ ಆಗಿದೆ ಇಂಟರ್ವ್ಯೂ. ಚಂದ ಇಂಟರ್ವ್ಯೂ ಮಾಡಿದ್ದಾರೆ. ಇಂಟರ್ವ್ಯೂ ಅಂದ್ರೆ ಜನರಲ್ ಆಗಿ ತಕೊಂಡು ಹೋಗುದು ಮೆಲ್ಲ, ಜನರಲ್ ಅನ್ನು ಟೆಕ್ನಿಕಲ್ ಗೆ ಬ್ಲೆಂಡ್ ಮಾಡುದು. ಹಾಗಾಗಿ ಇಂಟರ್ವ್ಯೂ ಆಯ್ತು. ಅದಾಗಿ 10 ಮಿನಿಟ್ಸ್ ಅಲ್ಲೇ ನನಗೆ ಇಂಟರ್ವ್ಯೂ ಎಲ್ಲ ಕನ್ಫರ್ಮ್ ಆಗಿದೆ, ನನ್ನನ್ನು ಹೈರ್ ಈ ದಿವಸ ನನ್ನದು ಅಂತ ಹೇಳಿ ಗೊತ್ತಾಯ್ತು ನನಗೆ, ಹೈರ್ ಅಂತ ಆಯ್ತು. ಮತ್ತೆ ಅವ್ರು ಹೇಳಿದ್ರು ಇಂಟರ್ವ್ಯೂ ಆದಂತೆ ಸ್ವಾಕ್ಷೇಕನ್ಗೂ HR ಒಟ್ಟಿಗೆ ಕಮ್ಯುನಿಕೇಟ್ ಮಾಡಿ HR ಹೇಳ್ತಾರೆ ಅಂತ. ನಾನು ಹೊರಗೆ ಬಂದೆ, HR ಇದ್ರಲ್ಲಿ ಮಾತಾಡ್ಸಿದ್ರು ಹೇಗಾಯ್ತು ಇಂಟರ್ವ್ಯೂ ಅಂತೆಲ್ಲ ಹೇಳಿದ್ರು. ತೊಂದರೆ ಒಳ್ಳೆ ಪಾಸಿಟಿವ್ ಆಗಿತ್ತು ಅಂತ. ಮತ್ತೆ ಅವರು HR ಅನ್ನು ಕರೆದ್ರು. ಅವರಂತ 5-10 ನಿಮಿಷ ಡಿಸ್ಕಸ್ ಮಾಡಿದ್ರು. ಹೊರಗೆ ಬಂದು ಅಲ್ಲಿಗೆ ನನಗೆ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಆಯ್ತಾ. ಸೊ ಅವನಿಗೆ ಜಾಬ್ ಸಿಕ್ಕಿದ ರೀತಿ ಹಾಗೆ. ಅದಾದ ನಂತರ ಅಪ್ಪ ಅಮ್ಮನಿಗೆ ಹೇಳುದು, ನನಗೆ ಹೇಳುದು, ಆ ಸಂತಸದ ಕ್ಷಣಗಳು ಹೇಗೆ ಉಂಟು ಅದನ್ನೆಲ್ಲ ರೆಕಾರ್ಡ್ ಮಾಡಿ. 2 ಗೋಲ್ ಇತ್ತು ಲೈಫ್ ಅಲ್ಲಿ. ನಂಗೆ ಒಂದು ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡುವಾಗ
ನಮಗೆ ಗ್ರಾಜುಯೇಷನ್ ಇದ್ದದ್ದು ಆಗಸ್ಟ್ ಅಲ್ಲಿ ಕಾಲೇಜಲ್ಲಿ. ಅದ್ರೊಳಗೆ ಸಿಗ್ಬೇಕು ಅಂತ ಒಂದು ಗ್ರಾಜುಯೇಷನ್ ಒಳಗೆ ನನಗೆ ಜಾಬ್ ಆಗಬೇಕು ಅಂತ ನಾನು ಕನಸು ಕಟ್ಟಿದ್ದೆ. ಸೊ ಅದಾಗಲಿಲ್ಲ, ಒಂಚೂರಾಯಿತು. ನೆಕ್ಸ್ಟ್ ನನ್ನ ಏಮ್ ಇದ್ದದ್ದು ಅಟ್ಲೀಸ್ಟ್ 2026 Jan 1 ಬರುವ ಮುಂಚೆ ಆದರೂ ನನಗೆ ಜಾಬ್ ಆಗಲಿ ಅಂದರೆ ನನ್ನದೊಂದು ಏಮ್ ಇತ್ತು. ಸೊ ಆಲ್ಮೋಸ್ಟ್ 26 ಬಂದಿದ್ದೇವೆ, ಇನ್ನು 5 days ಇದ್ದದ್ದು 2026 ಬರಲಿಕ್ಕೆ. ಆ 5 days ಒಳಗೆ ಜಾಬ್ ಆಯಿತು. ಆಯ್ತಾ. ನನ್ನ ಏಮ್ ಇದ್ದದ್ದು ಒಂದೇ, ಎಂತಾದ್ರೂ ಮಾಡು ಮಹಾಲಿಂಗೇಶ್ವರ 2025 ಡಿಸೆಂಬರ್ 31 ರಾತ್ರಿ ಒಳಗೆ ನೀನು ಅವನಿಗೊಂದು ಉದ್ಯೋಗ ಮಾಡಿಸಿ ಕೊಡಬೇಕು ಅಂತ. ಇದು ನನ್ನದು ಮಹಾಲಿಂಗೇಶ್ವರನಲ್ಲಿ ಕೋರಿಕೆ ಇದ್ದದಾರೆ. ನನ್ನ ಅಪ್ಪನ ಸ್ಟ್ರಗಲ್ ಎಷ್ಟು, ನನ್ನ ಅಮ್ಮ ನಂಬಿದ ದೇವರೆಷ್ಟು, ಅಪ್ಪ ನಂಬಿದ ದೇವರೆಷ್ಟು, ಇವನು ನಂಬಿದ ದೇವರೆಷ್ಟು, ನಾನು ನಂಬಿದ ದೇವರೆಷ್ಟು ನಮಗೆ ಮಾತ್ರ ಗೊತ್ತು. ನಾವು ಹೇಳಿದವೆಲ್ಲ, ನಮಗೆ ಒಂದು ಮಾವ ಹೆಲ್ಪ್ ಮಾಡಿದ್ದಾರೆ, ನೀವು ನನ್ನ ಕಂಪನಿಗೆ ಇಂಟರ್ವ್ಯೂ ಇರುವ ಕಂಪನಿಗೆ ಬಿಡ್ಲಿಕ್ಕೆ ಅಂತ. ಅವರು ಕೂಡ ಆ ದಿವಸ ದೇವರನ್ನು ನಂಬಿದ್ದಾರೆ. ದೇವರನ್ನು ನಂಬಿ ನೀನು ಇಂಥದ್ದು ಮಾಡಿದ್ರೆ ನಾನು ಇಂಥದ್ದು ಮಾಡಿಸ್ತೇನೆ ಅಂತ ಹೇಳಿ ಅವರು ನಂಬುವ ದೇವರನ್ನು ನಂಬಿದ್ದಾರೆ ಆ ದಿವಸ. ಅದು ನಮಗೆ ಕೊಟ್ಟ ಪ್ರೀತಿ. ಆ ಮಾವನ ಮಗಳು ನಮಗೆ ಉಂಟಲ್ಲ, ಪ್ರತಿ ವಾರಕ್ಕೊಮ್ಮೆ ಗೈಡ್ ಮಾಡ್ತಿದ್ರು, ಇಂಥ ಕಂಪನಿಗೆ ಹಾಕಿ, ಇಂಥದ್ದಕ್ಕೆ ರೆಫರೆನ್ಸ್ ಕೇಳಿ. ಅವ್ರು ಸುಮಾರು ಜನ ಅವರಿಗೆ ರೆಫರೆನ್ಸ್ ಸಿಕ್ಕಿದೆ. ನಾವು ಹೆಸರು ಯಾರದ್ದು ಇಲ್ಲಿ ತಗೊಳ್ಳೋದಿಲ್ಲ ಆಯ್ತಾ. ಆಮೇಲೆ ಒನ್ ಮೋರ್, ಈ ಕಂಪನಿಯಲ್ಲಿ ನಮಗೆ ಸೆಲೆಕ್ಟ್ ಆಗ್ಬೇಕಂತ ಹೇಳಿದ್ರೆ ನಮ್ಮ ಕ್ಲೋಸ್ ರಿಲೇಟಿವೇ ನಮಗೆ ಹೆಲ್ಪ್ ಮಾಡಿದ್ದು, ರೆಫರೆನ್ಸ್ ಕೊಟ್ಟದ್ದು. ಅಂದ್ರೆ ಇಂಟರ್ವ್ಯೂ ಕೊಟ್ಟದ್ದು ಇವನೇ ಆಗಿರ್ಬೋದು, ಆದರೆ ರೆಫರೆನ್ಸ್ ಒಂದು ಈ ಕಂಪನಿಗೆ ಹಾಕು ಅಂತ ಹೇಳಿ ಕೊಟ್ಟದ್ದು ಅವರು. ಅವರಿಗೆ ಸಹ ನಾವು ಜೀವಮಾನಿಡೀ ಥ್ಯಾಂಕ್ಫುಲ್ ಆಗಿರ್ತೇವೆ. ಯಾಕಂತ ಹೇಳಿದ್ರೆ ಒಂದು ಫೀಲ್ಡ್ಗೆ ನಾವು ನುಗ್ಗಬೇಕಿದ್ರೆ ಸ್ಟ್ರಗಲ್ ಎಷ್ಟುಂಟು ಅಂತ ನಾವು ಅನುಭವಿಸಿದ್ದೇವೆ. ಆ ಸ್ಟೆಪ್ಪಿಗೆ ಹತ್ತಿದ ನಂತರ ಮತ್ತೆ ಮುಂದೆ ಜೀವನ ನಮಗೆ ಗೊತ್ತಾಗ್ತದೆ ಎಲ್ಲಿಂದ ಯಾವ ಥರ ಹತ್ತಿಕೊಂಡು ಹೋಗಬೇಕು ಅಂತ ಹೇಳಿ. ಇಷ್ಟು 6 ತಿಂಗಳಲ್ಲಿ ನಾವು ಮೆಂಟಲಿ ಎಷ್ಟು ಸಲ ವೀಕ್ ಆದರೂ ಎಲ್ಲೂ ತೋರಿಸ್ಕೊಳ್ಳೋ ಪರಿಸ್ಥಿತಿಗೆ ಬಂದಿರಲಿಲ್ಲ. ಅದರಲ್ಲೂ ಇವನಿಗೆ ಮನೆಯಲ್ಲಿ ನಾವೀಗ ವಿಡಿಯೋ ಮಾಡ್ತಾ ಇರುವ ಈ 4 ಗೋಡೆಯ ಮಧ್ಯೆ ಕೂತು ನನಗೆ ಒಂದ್ ದಿವಸ ನನಗೆ ಮೆಸೇಜ್ ಮಾಡ್ತಿದ್ದಾನೆ, ನನ್ನ ಭಾರ್ಗವನ ಶಾಲೆಗೆ ಬಾ ಅಂತ ಹೇಳುವಾಗ, ಅದೇ ಭಾರ್ಗವನಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತಲ್ಲ, ಬಾ ಅಂತ ಹೇಳಿ ಮೆಸೇಜ್ ಮಾಡಿ ನಂಗೆ ಮೆಸೇಜ್ ಮಾಡ್ತಿದ್ದಾನೆ. ಎಂತ ಫೋಬಿಯಾ, ಅದೊಂದು ಫೋಬಿಯಾ ಉಂಟು, ನಮ್ಗೆ ಮರ್ತೋಯ್ತು ಅದ್ರ ಹೆಸರು. ಪುಣ್ಯ, ಅದು ಮರ್ತೋದ್ರು ಒಳ್ಳೇದಾಯ್ತು. ಅದ್ರ ಭಯ ಅಂತ ಹೇಳಿದ್ರೆ ಅಂದ್ರೆ ಜನರ ನಡುವೆ ಬಂದಾಗ ಎಲ್ಲರೂ ನನ್ನ ಅಪೋಸಿಟ್ ಇದ್ದಾರೆ ಅಂತ ಫೀಲ್ ಆಗುದು. ಇವ್ರು ಯಾರು ನನ್ನವರಲ್ಲ ಅಂತ ಹೇಳುವಾಗ ಆಗ್ತಾ ಉಂಟಕ್ಕ ಅಂತ ನನಗೆ ಭಯ. ಇವನಿಗೆ ಜೋರ್ ಮಾಡಿ ಗೊತ್ತೇನೋ ನೋಡು ನಿನಗೆ ಅಂತ ಹೇಳಿ ಮತ್ತೆ ಇವನಿಗೆ ಎಂತ ಹೇಳುದು ಮೋಟಿವೇಶನ್ ಮಾಡಿದ್ರೆ ಕೆಲಸ ಆಗಿತ್ತು. ಹೇಗಂದ್ರೆ ನಾನು ಆಲ್ಮೋಸ್ಟ್ 2-3 ತಿಂಗಳಿಂದ ಕಂಟಿನ್ಯೂಸ್ ಮನೆಯಲ್ಲೇ ಇದ್ದೆ. ಅಂದ್ರೆ ಹೋಗ್ತಿದ್ದೆ ಹೀಗೆ ಪೇಟೆಗೆ ಅದಕ್ಕೆ ಇದಕ್ಕೆ ದೇವಸ್ಥಾನಕ್ಕೆ ಅಂತ ವಾರ ಹೋಗ್ತಿದ್ದೆ. ಅದು ಜನರ ಸಂಪರ್ಕ ಹೇಳುದು ಕೇಳಿ ಕೇಳಿ ನನ್ ಪ್ರಯೋಜನವೇ ಇಲ್ವಾ ಅಂದ್ರೆ ನನಗೆ ಒಂದು ನಾನು ಜಾಬ್ ಮಾಡ್ಲಿಕ್ಕೂ ಯೋಗ್ಯತೆ ಇಲ್ಲ, ನಂಗೆ ಇಷ್ಟು ಎಲ್ಲ ಕಲ್ತು ಅಷ್ಟು ನಾನು ದಡ್ಡನ ಅಂತ ನಂಗೆ ಆಗ್ತಿತ್ತು. ಅಲ್ಲ, ಕೆಲವರು ಜನರಂತೂ ದಡ್ಡ ಅಂತ ಅನ್ಕೊಂಡಿದ್ರೆ ನಿಮ್ಗೆ ಪ್ರಯೋಜನವೇ ಇಲ್ಲ, ಇವನು ಮನೆಯಲ್ಲೇ ಕೂತಿದ್ದಾನೆ. ಎಷ್ಟೋ ಜನ ಹೇಳಿದ್ದನ್ನು ನಾವು ಕೇಳಿಸಿಕೊಂಡಿದ್ದೇವೆ ಆಯ್ತಾ. ಮನೆಯಲ್ಲಿ ಕೂದರೆ ಹಳ್ಳಿ ಗುಗ್ಗುಗಳಂತ ತಿಳ್ಕೊಂಡಿದ್ದೇವೆ, ನಮ್ಮನ್ನ ಹಳ್ಳಿ ಗುಗ್ಗು ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಮ್ಗೆಲ್ಲ ಗೊತ್ತುಂಟು ಅಂತ ನಾವಿಲ್ಲಿ ಕೊಚ್ಚಿಕೊಳ್ತಾ ಇಲ್ಲ. ಮಿನಿಮಮ್ ನಮಿಗೂ ಏನೋ ಗೊತ್ತು, ಆದ್ರೆ ಏನೋ ಗೊತ್ತಿಲ್ಲದ ದಡ್ಡರಲ್ಲ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಸೊ ನಂಗೆ ಹಾಗೆ ಫಿಯರ್ ಸ್ಟಾರ್ಟ್ ಆಗಿದೆ ಜನರನ್ನೆಲ್ಲ ನೋಡುವಾಗ. ಎಂತ ಎಲ್ಲ ಸರಿಯಾಗಿದೆ ಒಂದೊಂದು ಕೆಲಸದಲ್ಲಿದ್ದಾರೆ, ನಾನು ಇಂತ ಮಾಡ್ತಿದ್ದೇನೆ ಲೈಫ್ ಅಲ್ಲಿ. ಅದರಡಿಯಲ್ಲಿ ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ್ದ ಬಸ್ಸಲ್ಲಿ, ಅವ ಆಲ್ರೆಡಿ ಪ್ಲೇಸ್ ಆಗಿ ಕೆಲಸದಲ್ಲಿದ್ದ. ಅವನನ್ನೆಲ್ಲ ನೋಡುವ ಶಿವರೆಲ್ಲ ಕೆಲಸದಲ್ಲಿದ್ದಾರೆ, ನಾನು ಎಂತ ಮಾಡ್ತೇನೆ ಹಾಗಂತ ಹೇಳಿ ಕ್ಯಾಂಪಸ್ ಅಲ್ಲಿ ಸೆಲೆಕ್ಟ್ ಆದ ಎಷ್ಟೋ ಜನರಿಗೆ ಆ ಕಂಪನಿಯಿಂದ ಆಫರ್ ಲೆಟರ್ ಕೂಡ ಬರ್ಲಿಲ್ಲ. ಪಾಪ ಅವ್ರು ಕೂಡ ಈಗ ಕೋರ್ಸಿಗೆಲ್ಲ ಸೇರಿ ಮಾಡ್ತಿದ್ದಾರೆ ಅವರವರೇ. ಕೆಲವರಿಗೆ ಪ್ಲೇಸ್ಮೆಂಟ್ ಆಗಿದೆ, ಎಷ್ಟೋ ಜನರಿಗೆ ಜಾಬ್ ಕೂಡ ಸಿಕ್ಕಿದೆ. ಈಗ ಹೇಳು ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದೇವೆ ಅಂತ ಹೇಳಿ. ಯಾವ ದೇವರನ್ನ ನಂಬಲಿಲ್ಲ ಕೇಳಿ, ಆ ದೇವರನ್ನೆಲ್ಲ ನಂಬಿದೆ. ಆದ್ರೆ ನಮ್ಮನ್ನು ಕೊನೆ ತನಕ ಉಳಿಸಿದ್ದೆಂತ ಗೊತ್ತಾ, ಇವತ್ತಿಲ್ಲಿ ಫೇಲ್ ಆಯ್ತು ಅಂತ ಹೇಳಿದ್ರೆ ನಾಳೆ ನಮಗೊಂದು ಹೊಸ ಹೋಪಿಗೆ ಏನಾದ್ರು ಒಂದು ಕಂಪನಿ ಒಂದು ಮೇಲ್ ಮೆಸೇಜ್ ಯಾರ್ದಾರ ರೆಫರೆನ್ಸ್ ಏನಾದ್ರು ಒಂದು ಬಂದಿರ್ತಿತ್ತು. ಅದುವೇ ನಮಗೆ ನಾಳೆಗೆ ಒಂದು ಮನಸ್ಸನ್ನು ಹುಮ್ಮಸ್ಗೊಳಿಸ್ತಾ ಇತ್ತು, ಹೋಗು ಮುಂದೆ ಹೋಗು ಅಂತ ಹೇಳಿಕೆ. ಇವನ್ ನನಗೆ IT ಅಂದ್ರೆ ಎಂತ ಅಂತ ಗೊತ್ತಿಲ್ಲ. ಒಂದು ಜನ ನಾನು ಇವನಿಗೋಸ್ಕರ ಎಷ್ಟೆಲ್ಲ IT ಕಂಪನಿ ಹೆಸರು ತಿಳ್ಕೊಂಡಿದ್ದೇನೆ, ಇಷ್ಟೆಲ್ಲ ಹುಡ್ಕೊಂಡಿದ್ದೇನೆ ಆಯ್ತಾ. ಇದರ ಜೊತೆ ಎಷ್ಟೋ ಜನ ಫ್ರೆಂಡ್ಗಳು, ಕ್ಲೋಸ್ ಫ್ರೆಂಡ್ಗಳು ಇವನಿಗೆ ಹೆಲ್ಪ್ ಮಾಡಿದ್ದಾರೆ, ನಡು ರಾತ್ರಿ ಕೂಡ ಹೆಲ್ಪ್ ಮಾಡಿದವರಿದ್ದಾರೆ. ಮರಿಲಿಕ್ಕಿಲ್ಲ. ಈ 6 ತಿಂಗಳು ಜೀವನ ಕಲಿಸಿದ ಪಾಠ ಉಂಟಲ್ಲ, ಯಾವತ್ತೂ ಮರಿಲಿಕ್ಕಿಲ್ಲ. ಅಷ್ಟು ಕಷ್ಟಗಳು ನಮಗೆ ಒಮ್ಮೆಗೆ ಕೊನೆಗೊಂಡದ್ದು ಡಿಸೆಂಬರ್ 26 ಸಂಜೆ 6 ಗಂಟೆ 5:15 ಆಗುವ ಹೊತ್ತಿಗೆ. ಇವನು
ನನಗೆ ಕೆಲಸ ಆಯ್ತು ಅಂತ ಹೇಳುವಾಗ ನಮಗೆ ಅದು ಸಂತೋಷ ಉಂಟು. ನಾ ಕೆಲಸ ಆಯ್ತಲ್ಲ ಅಪ್ಪ ಅಮ್ಮನಿಗೆ ಫೋನ್. ಅದಕ್ಕೆ ಬೇಡ ನೆಕ್ಸ್ಟ್ ಅಂತ ಹೇಳುವ ಆಯ್ತಾ. ಯಾಕೆ ಅವನು ಹಾಗೆ ಹೇಳಿದ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗ್ತದೆ. ಸೊ ಸಂತೋಷ ಕೊಟ್ಟ ದಿನ ಅದುವೇ ಗುಡ್ ನ್ಯೂಸ್. ನಾನು ಹೇಳಿದಲ್ಲ ಡಿಸೆಂಬರ್ 27ಕ್ಕೆ ಬೆಳಗ್ಗೆ ಇನ್ನು ಆ ದಿವಸ ಮಾತ್ರ ಡಿಸೆಂಬರ್ 26ಕ್ಕೆ ನನಗೊಂದು ಎಲ್ಲ ಪಾಸಿಟಿವ್ ವೈಬ್ಸೇ ಸಿಗ್ತಿತ್ತು, ಅಪ್ಪನಿಗೂ ಪಾಸಿಟಿವ್ ವೈಬ್ಸೇ ಸಿಗ್ತಿತ್ತು. ಎಂತ ಅಂತ ಹೇಳಿದರೆ, ನಾನು ಹೀಗೆ ಹಲ್ಲಿನ ವಿಷಯದ ಹೇಳಿದ್ದಲ್ಲ ನನಗೆ, ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ತಿರ್ಬೇಕಿದ್ರೆ ನಾನು ಆಗಷ್ಟೇ ಅನಿಸ್ತಾ ಇದ್ದೆ, ಅಪ್ಪ ದೇವ್ರೆ ಅವ್ನು ಇವತ್ತೇ ಒಂದು ಇಂಟರ್ವ್ಯೂಗೆ ಹೋಗ್ತಾನೆ, ಅಟ್ಲೀಸ್ಟ್ ಇವತ್ತಾದ್ರೂ ಅವನಿಗೆ ಜಾಬ್ ಸಿಗುವ ಹಾಗೆ ಮಾಡು ಅಂತ ಹೇಳುವಾಗಲೇ ಬಲ ಸೈಡಿಗೆ ಒಂದು ಮುಂಗುಸಿ ಹೊಡಿತಾಯ್ತಾ ಇದು ಇವನಿಗೆ ಅಂತ ಅಂದ್ಕೊಂಡಿದ್ದೆ. ಅಪ್ಪನಿಗೆ ಸಹ ಹಾಗೆ ಇದು ಕ್ಷಮಾಪಣ ಸ್ತೋತ್ರ ಯಾವುದೋ ಒಂದು ದೇವಿದ್ದು ಸುಮಾರು ಉಂಟು, ಆ ದೇವಿದು ಶ್ಲೋಕ ಮಂತ್ರ ಹಾಕಿ ಕೇಳ್ತಾ ಇರ್ಬೇಕಿದ್ರೆ, ಕ್ಷಮಾಪಣ ಮಂತ್ರ ಕೇಳ್ತಾ ಇರ್ಬೇಕಿದ್ರೆ, ಈ ಮಂತ್ರ ಮುಗಿಯೋದ್ರೊಳಗೆ ನೀನು ನನಗೆ ಪಾಸಿಟಿವ್ ರಿಸಲ್ಟ್ ಕೊಡ್ಬೇಕು ದೇವ್ರೆ ಅಂತ ಹೇಳ್ತಾರೋ, ಅದು ಸಿಕ್ಕಿದೆ. ಅಂಥದ್ದು ಸುಮಾರೆಲ್ಲ ಆಗಿದೆ. ನಾನು ಆ ದಿನ ಎಂತದ್ದು ನೆನೆಸ್ಕೊಳ್ಳಿಲ್ಲ, ಬೇರೆ ಅಲ್ಲ ನೆನ್ಸಿದ್ದೆಲ್ಲ ಪಾಸಿಟಿವ್ ಸೈನ್ಸ್ ಸಿಗ್ತಾ ಇದ್ದದ್ದು, ಯಾವತ್ತೂ ನೆಗೆಟಿವ್ ಸಿಗ್ತದೆ. ಆ ದಿವಸ ಪಾಸಿಟಿವ್ ಸೈನ್ಸ್ ಸೈನ್ಸ್ಗೆ ಯೋಚನೆ ಮಾಡಲಿಲ್ಲ ಆ ದಿನ. ಸೈನ್ಸ್ ಅಂದ್ರೆ ಸಿಗ್ನಲ್ ಎಂತ ಯೋಚನೆ ಮಾಡಿಲ್ಲ, ಸುಮ್ಮನೆ ಒಂದು ಇಂಟರ್ವ್ಯೂ ಹೋಗೋ, ಇಂಟರ್ವ್ಯೂ ಕೊಡುವ ಬರುವ. ಅಲ್ಲಿ ನಾ ಹೇಳಿದೆಲ್ಲ 3 ಗಂಟೆ ಇದ್ದದ್ದು 4:15 ಆದದ್ದು ಅಂತ. ಆ 1.5-2 ಗಂಟೆ ನಾನು ಎಂತ ಕನಸು ಕಟ್ಕೊಳ್ಳಿಲ್ಲ, ಇವತ್ತು ಹೀಗೆ ಇಂಟರ್ವ್ಯೂ ಆಗ್ಲಿ, ನಂಗೆ ಹೀಗಾಗ್ಲಿ ಹಾಗಂತ ಹೇಳಿ ನಮಗೆ ಯಾರಿಗೂ ಕನಸುಗಳು ಇವನಿಗೆ ಇಷ್ಟು ಸಾವಿರದ ಸಂಬಳ ಸಿಗ್ಲಿ, ಇಷ್ಟು ಇದರದ್ದು ಸಿಗ್ಲಿ, ಅವ್ನು ರಾಯಲ್ ಆಗಿರ್ಲಿ, ಯಾವುದು ನೆನ್ಸಿಲ್ಲ. ದೇವ್ರೆ ಅವನ ಜೀವನಕ್ಕೆ ಮುಂದೆ ಹೋಗುವಂತ ಒಂದು ಬಲವಾದ ಕೆಲಸ ಕೊಡು, ನಿನ್ನ ಮಗು ಅಂತ ಹೇಳಿದ್ರು ಮತ್ತೆ ನೀನು ಮುನ್ನಡೆಸ್ತೀಯ ಅಂತ ಹೇಳಿದ್ರೆ ನೀನು ಕೆಲಸ ಕೊಡ್ತೀಯ ಅಂತ ಅಷ್ಟೇ ನಾವು ನಂಬಿದ್ದೇವೆ ಬಿಟ್ಟು ಬೇರೆ ಅಂತ ಇಲ್ಲ. ಆ ಹೆತ್ತ ಅಪ್ಪ ಅಮ್ಮನಿಗೆ ಒಡ ಹುಟ್ಟಿದವರಿಗೆ ಆಗುವ ಸಂಕಟ ಉಂಟಲ್ಲ, ಅದು ದೇವರಿಗೆ ಪ್ರೀತಿ ಆಯ್ತಾ, ಯಾರಿಂದಲೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗಲ್ಲ. ಈಗ ಇಷ್ಟು 3/4 ಗಂಟೆ ನೀವು ನಮ್ಮ ವಿಡಿಯೋವನ್ನು ನೋಡಿರ್ತೀರಲ್ಲ, ನೀವು ಎಷ್ಟೋ ಜನ ಇದ್ದೀರಾ ಸ್ಕಿಪ್ ಮಾಡದೆ ನೋಡೋರು, ನಮ್ಮಲ್ಲಿ ಒಬ್ಬರಾದವ್ರು ಇದ್ದೀರಾ, ನಿಮಗೆ ನಿಜವಾಗ್ಲೂ ಫೀಲ್ ಆಗ್ಬೋದಾಯ್ತು ಎಷ್ಟು ಕಷ್ಟ ಬಂದಿದ್ದೇವೆ ನಾವು ಅಂತ ಹೇಳಿ. ನಮ್ಮ ವ್ಲಾಗ್ಗಳಲ್ಲಿ ನಮಗೆ ತೋರಿಸ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಅದನ್ಸೆ ಹೇಳಿದವರಿದ್ದಾರೆ. ಅಕ್ಕದ ಅಲ್ಲಿ ಅವನಿಗೆ ಜಾಬ್ ಆಗ್ಲಿಲ್ಲ, ವ್ಲಾಗ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿದವ್ರು ಸಹ ಇದ್ದಾರೆ ಆಯ್ತಾ. ಬಟ್ ಬೇಡ, ಆಮೇಲೆ ಇವನು ಎಂತ ಉದ್ಯೋಗ ಇಲ್ಲದೆ ಇದ್ದಾನೆ, ಮೊಬೈಲ್ ಎಲ್ಲ ಇದ್ದಾನೆ ಅಂತೆಲ್ಲ ಬರ್ತದೆ ಅಂತ ಎಲ್ಲ. ಅಂತೂ ನಮ್ಮ ಒಂದು ಜೀವನ ಅಂತ ಪಾಠ ಕಲ್ತಿದ್ದೇವೆ. ಲೈಫ್ ಅಲ್ಲಿ ಇರೋರೆಲ್ಲ ಯಾರೆಲ್ಲ ಎಲ್ಲರೂ ನಮ್ಮವರು, ಆದ್ರೆ ನಿಜವಾಗಿ ನಮ್ಮವರ ಅಲ್ಲ. ಆ ತರದ ಒಂದು ಪಾಠವನ್ನ ನಾವು ಚಂದ ಮಾಡಿ ಕಲಿಸಿದೆ ಜೀವನ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಬರ್ತದೆ. ಎಲ್ಲರ ಒಳಗೆ ಒಂದಾಗಬೇಕು, ಆದರೆ ಆ ಒಂದರಲ್ಲಿ ನಾವು ಒಬ್ಬರೇ ಆಗ್ಬೇಕು. ನಾವು ಮುಂದೆ ಹೋಗ್ಬೇಕಿದ್ರೆ, ಇಲ್ಲದ್ರೆ ಖಂಡಿತ ಜೀವನ ಸಾಗುದಿಲ್ಲ ಆಯ್ತಾ. ಹೆತ್ತ ಅಪ್ಪ ಅಮ್ಮ ಒಳ್ಳೆ ಒಡ ಹುಟ್ಟಿದವರು ಸಿಕ್ಕಿದ್ರೆ ಅವರು ಜೀವನಕ್ಕೆ ಭದ್ರ ಬುನಾದಿ. ಕೊನೆವರೆಗೆ ಅವರು ನಿಜವಾಗ್ಲೂ ಕೈ ಹಿಡಿತಾರೆ. ಪಾರ್ಟ್ ಸುಮ್ನೆ ಹೀಗೆ ಸೆನ್ಸ್ ಆಗಿ ಬರ್ತಾರೆ. ಆಮೇಲೆ ಹೆಂಡತಿ ಗಂಡ ಮಕ್ಕಳು ಅಂದ್ರೆ ಅದೇ ಸಂಸಾರದ ಪಾರ್ಟ್ ಹಾಗೆ ಬರ್ತದಲ್ಲ, ಅದ ತಂದೆ ತಾಯಿ ಮಕ್ಕಳು ಅಂತ ಬರುತ್ತೆ, ಹಾಗೆ ಗಂಡ ಹೆಂಡತಿ ಹಾಗೆ. ಇವರನ್ನು ಬಿಟ್ಟು ಯಾರು ನಮ್ಮವರೆಲ್ಲ. ಆ ಪಾಠ ಈ 6 ತಿಂಗಳಲ್ಲಿ ನಾವು ಚಂದ ಮಾಡಿ ಕಲ್ತಿದ್ದೇವೆ. ಎಷ್ಟೋ ಜನ ನಮಗೆ ನೀನು ಇಂತಿಂಥ ಕಂಪನಿದು ಇಂಥದ್ರಲ್ಲಿ ರೆಫರೆನ್ಸ್ ಆ ಜಾಬ್ ರೋಲಿಗೆ ಬಂದ್ರೆ ಹೇಳು, ನಾವು ರೆಫರ್ ಮಾಡ್ತೇವೆ ಅಂತ ಹೇಳಿದವರು ಕೂಡ ನಮಗೆ ರೆಫರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಕೊನೆ ಮೊಮೆಂಟಿಗೆ. ಅಂತ ಸಿಚುವೇಶನ್ಗೆ ಕೂಡ ನಾವು ಬಂದಿದ್ದೆವು. ಅಂತ ಟೈಮಲ್ಲೆಲ್ಲ ನಮಗೆ ಹೇಗಾಗ್ತಿತ್ತು ಗೊತ್ತಾ, ಈಗ ನಿಜವಾಗಿ ಅವರ ಸಿಚುವೇಶನ್ ಟಫ್ ಇದ್ದಿರ್ಬೋದು, ನಮಗೆಲ್ಲ ನಮ್ಮ ವಿರುದ್ಧವಾಗಿ ಉಂಟು ಅಂತ ಹೇಳುವಾಗೆ ಕಾಣ್ತಿತ್ತು ಹೆಲ್ಪ್ ಬರದೇ ಇರುವಾಗ. ಮಾಡ್ಬೋದಿತ್ತು, ಆದ್ರೆ ಅದವರ ಇಷ್ಟ, ಇನ್ನೆಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಬಂದ ಶ್ರಮಕ್ಕೆ ಯಾವುದೋ ಒಂದು ರೂಪದಲ್ಲಿ ದೇವರು ಬಂದು ನಮಗೊಂದು ಕೆಲಸ ಕೊಟ್ಟಿದ್ದಾರೆ, ಇನ್ನು ಜೀವನ ಸುಖವಾಗಿರ್ಲಿ ಅಂತ ಬಯಸೋದು ಅಷ್ಟೇ. ಸ್ಟ್ರಗಲ್ಸೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಸ್ಟ್ರಗಲ್ಸ್ ಉಂಟು, ಆದ್ರೆ ಕೈಯಲ್ಲಿ ಒಂದು ಉದ್ಯೋಗ ಉಂಟು, ಮುಂದೆ ಒರೆಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಅಲ್ವಾ. ಹಾಗೆ ಕಲಿಸಿದ ಪಾಠ ಹಲವು, ಕಣ್ಣೀರು ಬರಿಸಿದ ದಿನಗಳು ಹಲವು, ಅದಕ್ಕೆಲ್ಲ ಉತ್ತರವಾಗಿ ಬಂದದ್ದು ಡಿಸೆಂಬರ್ 26 ನಮ್ಮ ಜೀವನದಲ್ಲಿ ಆಯ್ತಾ. ಇನ್ನು ಕೆಲವರೆಲ್ಲ ಕೇಳ್ಬೋದು, ಅದೇ ಇದರಲ್ಲಿ ಇಷ್ಟು ಈಗ ಕೆಲಸ ಯಾರಿಗೂ ಆಗುದಿಲ್ಲ ಅಂದ್ರೆ, ಅದೆಲ್ಲ ಜೀವನದ ಪಾಠ. ಕಲ್ತವರಿಗೆಲ್ಲ ಕೆಲಸ ಆಗ್ತಿತ್ತು ಉಂಟು, ಇವರು ಅದರಲ್ಲಿ ಇಷ್ಟು ಓವರ್ ಮಾಡ್ಲಿಕ್ಕೆ ಮಾಡಿಕೊಂಡು ಇಂಥ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಅಂತ ಉಂಟು. ಅಷ್ಟು ಸೆಲೆಬ್ರೇಷನ್ ನಮಗೆ 6 ತಿಂಗಳು ನಾವು ಎಷ್ಟು ಕಷ್ಟಪಟ್ಟಿರೋ ಅಂತ ನಮಗೆ ಗೊತ್ತಾ. ಆ ಒಂದು ಖುಷಿಯ ಕ್ಷಣವನ್ನು ನಾವು ಆನಂದಿಸಿದ್ದು ಅಷ್ಟೇ.
ಅದನ್ನು ನಿಮ್ಮೊಂದಿಗೆ ಹಂಚಿಕೊಂಡದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ನಮಗೆ ಜಾವಾದದ್ದು ಅಂತ ಹೇಳೋ ಯಾವ ಅಹಂಕಾರವು ನಮ್ಮಲ್ಲಿ ನಿಜವಾಗ್ಲೂ ಇಲ್ಲ ಆಯ್ತಾ. ಆ ಒಂದು ಖುಷಿಯನ್ನು, ಆ ಒಂದು ಬೇಸರವನ್ನು, ಆ ಒಂದು ಸಂಕಟವನ್ನು ನಾವು ವ್ಲಾಗ್ ಮಾಡುವ ಕಾರಣ ನಿಮ್ಮೊಂದಿಗೆ ರಿಯಾಲಿಟಿ ಹೀಗುಂಟು ಈ ಪರದೆ ಹಿಂದೆ ಅಂತ ಹೇಳೋದನ್ನು ನಾವಿಲ್ಲಿ ನಿಮಗೆ ಹೇಳಿದ್ದು ಅಷ್ಟೇ. ಸಾಧಾರಣ ಒಂದು 3/4 ಗಂಟೆ 50 ನಿಮಿಷದ ವಿಡಿಯೋ ಆಗಬಹುದು. ಇದು ನಮಗೆ ಸೈಡೇ ಸಿಗ್ತಾ ಇಲ್ಲ, ಮೇ ಬಿ ಖಂಡಿತ ಆಗ್ಬಹುದು. ಬಟ್ ಅಷ್ಟು ಕಷ್ಟ, ಕಣ್ಣೀರಿಡದ ದಿವಸ ಇಲ್ಲ ಆಯ್ತಾ. ಸಂಕಟ ಇತ್ತು, ಎಲ್ಲರಿಗೂ ಕಣ್ಣೀರು ಬರುದಿಲ್ಲ, ಅಂದ್ರೆ ಸಂಕಟ ಈಗ ನಿಮ್ಮ ಹತ್ರ ಹೇಳದೆ ಅನುಭವಿಸಿದ ನೋವುಗಳು ಇನ್ನೂ ಎಷ್ಟು ಉಂಟು, ಅದನ್ನೆಲ್ಲವನ್ನು ಹೇಳ್ಕೊಂಡು ಕೂತ್ಕೊಳ್ಳಿ. ಆಲ್ಮೋಸ್ಟ್ ನಾನು ಮೆಮೊರಿ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನಂಗೆ 5 ನಿಮಿಷ ಮುಂಚೆ ನಾನು ಎಂತ ಮಾಡಿದೆ ನೆನಪಿಲ್ಲ ಕೇಳಿದ್ದು. ಈಗೆಲ್ಲ ಕರೆಕ್ಟ್ ಆಗಿದೆ, ಈಗೆಲ್ಲ ಸರಿ ಆಗ್ತದೆ. ನನ್ನ ಮೆಮೊರಿ ಅಂತ ಸಿಚುವೇಶನ್, ಮನೆಯಲ್ಲಿ ಸಾಂಬಾರ್ ಪಾತ್ರೆ ಹೊತ್ತಿರೋದು ಕರಂಚಿದ್ದೆಲ್ಲ ಉಂಟು. ನಾನು ಮನೇಲಿ ಒಬ್ಬನೇ ಇದ್ದೆ ಆಗ, ಸಾಂಬಾರ್ ಪಾತ್ರೆ ಹೊತ್ತಿರೋದಂತೆಲ್ಲ ಉಂಟು. ಇರ್ಲಿ, ಇದೆಲ್ಲ ನಮ್ಮ ಒಂದು ಕತೆ. ಎಂಡ್ ಮಾಡುವ ಲೈವ್ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಕೊನೆಯದಾಗಿ ಅಂತ ಹೇಳೋದು ಅಂತ ಹೇಳಿದ್ರೆ, ನಿಮಗೆ ನಿಮ್ಮಲ್ಲಿ ನಂಬಿಕೆ ಇದ್ದರೆ ಕಾಯಿರಿ, ಖಂಡಿತ ಕೆಲಸ ಸಿಕ್ಕೇ ಸಿಗ್ತದೆ. ಅಲ್ಲಿವರೆಗೂ ಕಷ್ಟ ತಪ್ಪಿದ್ದಲ್ಲ, ಕೊನೆ ಮೂಮೆಂಟ್ವರೆಗೂ ಕಷ್ಟ ತಪ್ಪಿದ್ದಲ್ಲ. ಹಸಿವನ್ನು ಕಳ್ಕೊಳ್ಬೇಕಾಗ್ತದೆ, ನಿದ್ದೆಯನ್ನು ಕಳ್ಕೊಳ್ಬೇಕಾಗ್ತದೆ, ಫ್ರೆಂಡ್ಶಿಪ್ಪನ್ನು ಕೂಡ ಕಳ್ಕೊಳ್ಬೇಕಾಗ್ತದೆ, ಬಂಧುತ್ವವನ್ನು ಕಳ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಪಡೆದುಕೊಂಡು ಕೊನೆಗೆ ಸಿಗುವುದೇ ನಮ್ಮ ಸಕ್ಸಸ್ ಆಯ್ತಾ. ಅದು ನಮ್ಮ ಜೀವನದಲ್ಲಿ ಸಿಕ್ಕಿದೆ. ನೀವೆಲ್ಲ ಯಾರು ಕಷ್ಟಪಡ್ತಾ ಇದ್ರೆ ನಿಮಗೂ ಆದಷ್ಟು ಬೇಗ ಸಂತೋಷ ಸಿಗುವ ಹಾಗೆ ಆಗಲಿ ನಿಮ್ಮ ಕ್ಷೇತ್ರದಲ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ.